ಈ ಮಟ್ಟಿಗೆ ಗಳಿಗೆ ಗಳಿಸಿರ್ತಕ್ಕಂಥ ಒಂದು ಚರಿತ್ರೆ ಹಿಂದೆ ಇದ್ದಿಲ್ಲ. ಇದು ಮೊದಲನೇ ಸಲ. ಅದಕ್ಕಾಗಿ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕೊಡ್ತೀವಿ. ನನ್ನ ಕೇಳಿದ ಉಮಾಪತಿ ಅವ್ರನ್ನ ಇನ್ನೊಂದು ವಾರ ಬಿಟ್ಟು ಸಕ್ಸಸ್ ಮೀಟ್ ಮಾಡಿ ಅಂತ ಹೇಳ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ 100 ಕೋಟಿ ಕ್ಲಬ್ಗೆ ಸೇರುವಂತ ಎಲ್ಲಾ ಸಾಧ್ಯತೆಗಳು ಈ ಸಿನಿಮಾ ಕಾಣ್ತಾ ಇದೆ. ಆಗ್ಲಿ ಮಾಡಿದ್ದಾರೆ, ಮತ್ತೆ ಅವಾಗ ಇನ್ನೊಂದ್ಸಲ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ಅಭಿನಂದನೆ ಹೇಳ್ತೇನೆ ಟೀಮ್ಗೆ. ಈ ಟೀಮ್ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಫಸ್ಟ್ ಡೇ ಶೂಟಿಂಗ್ ಹೋದಲ್ಲೇ ಇವರಲ್ಲಿ ಇದ್ದಂತ ಒಂದು ಹೊಂದಾಣಿಕೆಯನ್ನು ನೋಡಿ, ದಚ್ಚು ನಮ್ಮ ತರುಣ್ ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರೀತಿ, ಇದರಲ್ಲಿ ಶ್ರದ್ಧೆ ವಹಿಸಿರ್ತಕ್ಕಂಥ ಒಂದು ರೀತಿ, ಉಮಾಪತಿಯವರು ಇಬ್ಬರಿಗೂ ಸಹಕಾರ ಕೊಡ್ತಾ ಇದ್ದ ಒಂದು ರೀತಿ, ಇದಕ್ಕೆ ಶ್ರಮಪಟ್ಟು ಕೆಲಸ ಮಾಡ್ತಿದ್ದ ನಮ್ಮ ಸುಧಾಕರ್ ಮತ್ತೆ ನಮ್ಮ ಆರ್ಟ್ ಡೈರೆಕ್ಟರ್ ಅವರು, ಮೋಹನ್ ಬೇಕರಿ ಅವರು, ಇವರೆಲ್ಲರೂ ಕೆಲಸ ನೋಡಿ ಸಟ್ಟಲ್ಲಿ ಅವತ್ತೇ ಹೇಳಿದೆ ಇದು ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿ. ಅದು ಇವತ್ತು ಸತ್ಯ ಆಗಿದೆ. ಅದು ಬಹಳ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಅಪರೂಪ ಈ ತರದ ಒಂದು ಗುಂಪುಗಳು ಸೇರ್ಕೊಳ್ಳೋದು. ಅದು ಬರುವಂತ ಯಾರು ಸೇರ್ಸಕ್ಕೆ ಸಾಧ್ಯವಿಲ್ಲ. ಆವಾಗ ಒಂದ್ಸಲ ಆಗ್ತಾ ಇರುತ್ತೆ ನಮ್ಮ ಚಿತ್ರರಂಗದಲ್ಲಿ. ಇದು ಒಂಥರ ಚರಿತ್ರೆಯಲ್ಲಿ ನಾವು ಹಿಂದಿರುಗಿ ನೋಡಿದಾಗ ಬಹಳಷ್ಟು ನಿರ್ದೇಶಕರು ಮತ್ತು ನಾಯಕರು, ನಿರ್ಮಾಪಕರು ಜೋಡಿಗಳು ಆಗಿ ಸಾಕಷ್ಟು ಸಕ್ಸಸ್ ಕೊಟ್ಟಿದ್ದಾರೆ. ನನಗೆ ಆ ಒಂದು ಭವಿಷ್ಯ ಈ 3 ಜನದಲ್ಲಿ ಕಾಣ್ತಾ ಇದೆ. ಇವರು 3 ಜನದ ಪ್ರಯಾಣ ಸುಮಾರು ಒಂದು 25-50 ಸಿನಿಮಾವರೆಗೂ ಸಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಹಾಗೆ ಸಾಗಬೇಕು ಅಂತ ನಾನು ಕೇಳ್ಬೋದು. ಇಂಥ ಒಂದು ಅದ್ಭುತವಾದ ಸಕ್ಸಸ್ ಕನ್ನಡ ಸಿನಿಮಾ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಉಮಾಪತಿಯವರಿಗೆ, ದರ್ಶನ್ ಅವರಿಗೆ, ತರುಣ್ ಅವರಿಗೆ, ಸಿನಿಮಾ ಕೆಲಸ ಮಾಡೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ನಾವು. ಯಾಕೆಂದ್ರೆ ಇದ್ರ ಸಕ್ಸಸ್ ಬಂದಾಗಲೇ ನಮಗೊಂದು ಸ್ಫೂರ್ತಿ ಬರೋದು, ಕನ್ನಡ ಚಿತ್ರರಂಗ ಮುಂದಕ್ಕೆ ಹೋಗುತ್ತೆ ಅಂತ ಹೇಳೋದು. ಈ ಮಟ್ಟಿಗೆ ಸಕ್ಸಸ್ ಸಿಕ್ಕಿರೋದು ಕನ್ನಡ ಚಿತ್ರರಂಗದಲ್ಲಿ. ಕನ್ನಡ ಚಿತ್ರರಂಗನ ಎಲ್ಲ ಇಡೀ ದೇಶನೇ ತಿರುಗಿ ನೋಡುವಾಗ ಮಾಡಿದೆ. ಸೊ ಈ ಪಯಣ ಇನ್ನೂ ಹೆಚ್ಚು ಹೆಚ್ಚು ಕಾಲ ಹೇಗೆ ಸಾಗಬೇಕು ಅಂತ ಆಲ್ ದಿ ಬೆಸ್ಟ್ ದಚ್ಚು, ತರುಣ್, ಉಮಾಪತಿ ಅವರೇ, ಆಲ್ ದಿ ಬೆಸ್ಟ್. ವಿನೋದ್ ಫಾರ್ ಯು ಆಲ್ಸೋ ಆಲ್ ದಿ ಬೆಸ್ಟ್. ಎಲ್ಲರೂ ಹೇಳ್ಬಿಟ್ಟಿದ್ರು ನನಗೆ ಅನ್ಸಿದ್ದೆಲ್ಲ. ಇದು ಬಂದ ತಕ್ಷಣ ಇದು ನೋಡಿದೆ, ತುಂಬಾ ಅಪ್ರಾಪ್ತಿಯಾಗಿದೆ. ಜೈಜಾಂಟಿಕ್ ಸಕ್ಸಸ್. ಯಾಕಂದ್ರೆ ಈ ಸಕ್ಸಸ್ ನಿಜವಾಗ್ಲೂ ಅನ್ಬಿಲೀವಬಲ್. ನಾವು 1 ವರ್ಷ ಕೋವಿಡ್ ಆದಮೇಲೆ ಒಂದು ಸಕ್ಸಸ್ ಮೀಟ್ ಅಟೆಂಡ್ ಮಾಡ್ತಾ ಇದ್ದೀನಿ ಇವತ್ತು. ಅಂಡ್ ವಾಟ್ ಎ ಸಕ್ಸಸ್ ಇಟ್ ಇಸ್ ಅಂದ್ರೆ ನಂಬಕ್ಕೆ ಸಾಧ್ಯ ಆಗಿರೋ ಒಂದು ದೊಡ್ಡ ಸಕ್ಸಸ್. ಯಾವಾಗ ಒಂದು ಶೂಟಿಂಗ್ ಹೋದಾಗಲೇ ಅನಿಸ್ಬಿಡುತ್ತೆ ಮೊದಲೇ ದಿನನೇ ನಿರ್ಮಾಪಕರಾಗಲಿ, ಹೀರೋ ದರ್ಶನ್ ಅವರಾಗಲಿ ಅಥವಾ ತರುಣ್ ಆಗಲಿ, ಅಟ್ಮಾಸ್ಫಿಯರ್ ಅಂತ ಹೇಳ್ತಾರಲ್ಲ, ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಅಲ್ಲೇ ಅನಿಸ್ತಾ ಇರುತ್ತೆ ಈ ಸಿನಿಮಾ ತುಂಬಾ ಚೆನ್ನಾಗುತ್ತೆ, ಏನೋ ಆಗುತ್ತೆ ಈ ಸಿನಿಮಾದಲ್ಲಿ ಅಂತ. ಅಂಡ್ ಇವತ್ತು ಅದನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ಬಿಟ್ಟಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಏನು ಅಂತ ದರ್ಶನ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲೂ. ಯಾಕಂದ್ರೆ ನನಗೆ ನಾನು ಬಂದ ತಕ್ಷಣ ದೇವರಾಜ್ ಹೇಳ್ತಾ ಇದ್ದೆ, ಏನೋ ಇದು ಅಂತ. ನನಗೆ 4ನೇ ದಿನಕ್ಕೆ ಈ ಥರದ ಸಕ್ಸಸ್ ನಾನು ನಿಜವಾಗ್ಲೂ ನಾನು 30-35 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಬಟ್ ಬಹಳ ಖುಷಿ ಆಗ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ. ದೇವರಾಜ್ ಹೇಳಿದಂಗೆ ಉಮಾಪತಿ ಅವರು ಸಚ್ ಎ ವಂಡರ್ಫುಲ್ ಪ್ರೊಡ್ಯೂಸರ್, ತರುಣ್, ದರ್ಶನ್ ಸರ್ ಎಲ್ಲರೂ ಒಂಥರ ಸಚ್ ಎ ಗ್ರೇಟ್ ಟೀಮ್. ಇನ್ನು ಹೀಗೆ ಆಗಲಿ, 25-50 ಸಿನಿಮಾಗಳನ್ನು ಮಾಡಲಿ. ಅಂಡ್ ದರ್ಶನ್ ಅವರು ಸೋಲು ಎಲ್ಲೋ ಒಂದು ಬೀರ್ ದಾಟ್ಬಿಟ್ಟಿದ್ದಾರೆ. ಅವರು ಎಲ್ಲವನ್ನು ದಾಟ್ಬಿಟ್ಟಿದ್ದಾರೆ. ಈ ಸಮ್ವೇರ್ ಹ್ಯಾಟ್ಸ್ ಆಫ್ ಯು ದರ್ಶನ್ ಜಿ ಅಂಡ್ ಟು ದ ಹೋಲ್ ಟೀಮ್. ಎಲ್ಲ ವಿನೋದ್ ಪ್ರಭಾಕರ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಹೀರೋಯಿನ್ ಆಗಲಿ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಅಂಡ್ ಐ ಆಮ್ ಆಲ್ಸೋ ನಾನು ಈ ಟೀಮ್ನಲ್ಲಿ ಭಾಗಿಯಾಗಿದ್ದೀನಿ. ನನಗೂ ತುಂಬಾ ಖುಷಿ ಆಗ್ತಾ ಇದೆ. ವಿಶ್ ಅವರ್ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಅಂಡ್ ದೇವರಾಜ್ ಹೇಳಿದಂಗೆ 100 ಕೋಟಿ ಬಾರ್ಡರ್ ದಾಟಿದ ಮೇಲೆ ಮತ್ತೊಂದು ಸಾರಿ ಸಕ್ಸಸ್ ಮೀಟ್ ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ನಮ್ಮ ರಾಬರ್ಟ್ ಸಿನಿಮಾನ ಮೆಚ್ಕೊಂಡಿದ್ದಕ್ಕೆ ಅಂತ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಎಲ್ರಿಗೂ ಬಿಗ್ ಥ್ಯಾಂಕ್ಸ್. ಹಾಗೆ ನಾನು ನಮ್ಮ ತರುಣ್ಗೆ ಹೇಳಲೇಬೇಕು. ಯಾಕಂದ್ರೆ ಒಂದು ಸಿನಿಮಾನ ಕಥೆನ ಹಿಂಗ್ ಮಾಡ್ಕೊಬೇಕು, ಹಿಂಗ್ ಡಿಸೈನ್ ಮಾಡಬೇಕು, ಆಮೇಲೆ ಇದನ್ನ ಹಿಂಗೆ ಹೇಳಕ್ ಹೋಗ್ಬೇಕು ಅಂತ ಫಸ್ಟ್ ಡಿಸ್ಕಷನ್ ಮಾಡಿದಾಗ ಅದನ್ನ ನಾವು ಎನ್ಹಾನ್ಸ್ ಮಾಡಿದ್ವಿ ಅಷ್ಟೇ. ಜೊತೆ ಸೇರ್ಕೊಂಡು ಅದನ್ನ ಎನ್ಹಾನ್ಸ್ ಮಾಡಿ ಇವತ್ತಿಗೆ ಎಲ್ಲರೂ ಸೆಟ್ ಬಗ್ಗೆ ಆಗಲಿ ವರ್ಕ್ ಬಗ್ಗೆ ಎಲ್ಲ ಮಾತಾಡ್ತೀರ ಅಂತಂದ್ರೆ, ಸೊ ಇದ್ರದ್ದು ಎಲ್ಲ ನಮ್ಮ ರಾಬರ್ಟ್ ಟೀಮ್ ಒಂದು ಶ್ರಮ. ಹಾಗೆ ನಮ್ಮ ಬಾಸ್ ಅವ್ರದ್ದು ಸಪೋರ್ಟ್. ಇವತ್ತು ನಾವು ಇಷ್ಟು ದೊಡ್ಡ ಸಕ್ಸಸ್ ಕಾಣ್ತಾ ಇದೀವಿ ಅನ್ನೋದಕ್ಕೆ
ಹಿಂದೆ ಅವರು ಅಷ್ಟು ನಮಗೆ ಮಾಡುವಂಥ ಒಂದು ಸಪೋರ್ಟ್, ಬಿಗ್ ಸಪೋರ್ಟ್. ಅದು ಆ್ಯಕ್ಚುಲಿ ಇವತ್ತು ನಾವು ಇಷ್ಟು ಯೂಜ್ ಒಂದು ಸಕ್ಸಸ್ ಕಾಣ್ತೀವಿ ಅಂದರೆ ಅವ್ರ ಸಪೋರ್ಟ್ ನಮಗೆ ಆ್ಯಕ್ಚುಲಿ ಬೇಕು. ಸೊ ಅವರು ನಾನು ಅದೇ ಹೇಳ್ತಾರೆ, ಒಂದೊಂದು ಸೀನ್ ಶೂಟ್ ಮಾಡಬೇಕಾದ್ರೆ ಮೊದಲು ಮಾಡಬೇಕಾದ್ರೆ ಅವರು ಇಲ್ಲ ಚೆನ್ನಾಗಿ ಮಾಡಿ ಮಾಡು ಚೆನ್ನಾಗಿ ಮಾಡಿದ್ದೀವಿ ಮಾಡು ಆ ಹುಮ್ಮಸ್ಸು ಅವರು ಕೊಟ್ಟರಲ್ಲ. ಸೊ ಅದಕ್ಕೆ ಆ ಒಂದು ಎನರ್ಜಿ ನಮ್ಮಲ್ಲಿ ಇರೋದಕ್ಕೆ ಇವತ್ತು ಆ ಪರದೆ ಮೇಲೆ ನೀವು ನೋಡ್ತಾ ಇರೋದಕ್ಕೆ. ಸೊ ಬಾಸ್, ಥ್ಯಾಂಕ್ ಯು ಸೋ ಮಚ್ ಬಾಸ್. ಹಾಗೆ ಇವತ್ತು ಏನು ಆ ಸಾಂಗು, ಈ ಸೆಟ್ಟು, ಹಿಂಗೆ ಅಂತ ಎಷ್ಟು ಜನ ಹಿಂಗೆ ಮಾತಾಡ್ತಿದಾರಲ್ಲ, ಅದಕ್ಕೆಲ್ಲ ಕಾರಣಕರ್ತ ನಮ್ಮ ಉಮಾಪತಿ ಸರ್. ಅವ್ರಿಗೆ ನಿಜವಾಗ್ಲೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಡೀ ಸಿನಿಮಾದಲ್ಲೇ ಅವರು ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅನ್ಕೊಬೋದು ಈ ಸೀನ ಸಾರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇದೇ ಎಕ್ಸಾಂಪಲ್ ಹೇಳ್ತೀನಿ, ನಾವು ಜಗಪತಿ ಬಾಬು ಅವ್ರದ್ದು ಸೀನ್ ಮಾಡ್ಬೇಕಾದ್ರೆ ಅದು ವಾಟರ್ ಸೆಟಪ್ ಮಾಡಿದ್ದೆ. ನಿಜವಾಗ್ಲೂ ಸಾರಿ ಅರ್ಥನೇ ಆಗಲಿಲ್ಲ, ಅದು ಏನು ಸೆಟಪ್ ಏನು ಮಾಡ್ತೀರಪ್ಪ ಅಂತ. ಅದಕ್ಕೊಂದು ಸ್ಮಾಲ್ ಒಂದು ಬಜೆಟ್ ಕೊಟ್ಟಿದ್ವಿ. ಏನು ನೀರು ಅಂತಿದ್ದಾನೆ, ಏನು ಆಫೀಸ್ ಅಂತಿದ್ದಾನೆ, ಏನೇನು ಅಂತಿದ್ದಾರಲ್ಲ ಅಂತ ಅವ್ರಿಗೂ ಒಂದು ಇದಿತ್ತು. ಅವ್ರ ಸೆಟ್ಟಿಗೆ ಬಂದರು, ನಾನೇನು ಆಚೆ ಕಡೆ ಇದ್ದೆ, ನಾನು ಇಬ್ಬರು ಆಚೆ ಇದ್ವಿ. ಅವ್ರ ಸೆಟ್ಟಿಗೆ ಬಂದು ಆಲ್ರೆಡಿ ಸೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ, ನೋಡ್ತೀರಾ ಏನಿದು ಅಂತ ಅಂದ್ಬಿಟ್ಟು. ಆಮೇಲೆ ಸಾರ್ ಎಕ್ಸ್ಪ್ಲೇನ್ ಮಾಡಿ, ಸರ್ ಹಿಂಗೆ ಇರುತ್ತೆ ಸರ್ ಅಂದ್ಬಿಟ್ಟು ಲೈಟ್ ಎಲ್ಲ ಆನ್ ಮಾಡಿ ತೋರಿಸಾದ್ಮೇಲೆ ಹಿಂಗಿದೆಯಾ ಇದು, ಓಕೆ ಸುಧಾಕರ್ ಸೂಪರ್ ಅಂದ್ಬಿಟ್ಟು ಕೊಟ್ಟರು. ಸೊ ಈ ಥರದ್ದು ಅವ್ರು ಎಷ್ಟೊಂದು ಇದು ನಾವು ಹೇಳ್ತಾರದ್ದು, ಇದು ಒಂದು ಸೆಟ್ ಬಗ್ಗೆ ಅಂತಲ್ಲ, ಒಂದು 30-36 ಸೆಟ್ ಹಾಕಿದ್ದೀವಿ. ಇದರಲ್ಲಿ 80% ನಾವು ಸೆಟ್ಟಲ್ಲೇ ಶೂಟ್ ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ಅವ್ರು ಇರೋದ್ರಿಂದಲೇ ಇಷ್ಟು ಇವತ್ತಿಗೆ ಏನು ರಿಚ್ನೆಸ್, ಏನು ಆ ಸಿನಿಮಾ ಏನು ಕಾಣಿಸಿದೋ ಅದನ್ನೆಲ್ಲ ಒಮ್ಮೊಬ್ಬರು ಸರಿ ಕಾಣಿಸ್ತಾರೆ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರು ಆ್ಯಕ್ಚುಲಿ ನನಗೆ ದೊಡ್ಡ ಸಪೋರ್ಟು. ನಾವೇನೇ ಇವಾಗ ಸೀನ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ಥರ ಮಾಡೋಣ ಅಂತಂದಾಗ ಅವ್ರು ಒಂದು ತೆಗೆದು ಅವ್ರಿಗೆ ಆಗಲ್ಲ. ಯಾಕಂದ್ರೆ ಇಲ್ಲ ಮಾಡೋಣ ಚೆನ್ನಾಗಿ ಏನೋ ಅನ್ಕೊಳ್ತಾ ಇದ್ದೀರಾ, ಏನೋ ಮಾಡ್ತಾ ಇದೀವಿ, ಹೊಸದಾಗಿ ಮಾಡೋಣ ಅಂತ ಅನ್ಕೊಂಡಾಗ ಅದನ್ನ ಏನಂದ್ರೆ 52 ಸಿನಿಮಾದಲ್ಲಿ ಬಾತ ತೋರ್ಸೋದ್ರೆ ನಾವು ನೋಡ್ಬೇಕಂದ್ರೆ ನಾವಿಬ್ರು ಅವ್ರ ಅಭಿಮಾನಿ ಆಗಿರೋದ್ರಿಂದ ನಮ್ಮ ದೇವ್ರು ಹೆಂಗ್ ಕಾಣಿಸ್ಬೇಕು ಅಂತ ಹೇಗಿದೆ ಎಲ್ರಿಗೂ ಅದು ಆಸೆ ಇರುತ್ತೋ ಹಂಗೆ ತೋರ್ಸಷ್ಟೇ ನಾವು ಪ್ರಯತ್ನ ಪಟ್ವಿ ಅದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ರಾಬರ್ಟ್ ಅವ್ರದ್ದು ಬಿಗ್ ಸಕ್ಸಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೋಹನ್ ಬೇಕೆರೆ. ನನ್ನ ವರ್ಕ್ನ ನಾನು ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ನೀವು ಥಿಯೇಟ್ರಲ್ಲಿ ನೋಡಿ ಆನಂದ ಪಟ್ಟಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ನಾನು ಸುಮಾರು ಒಂದು ಚಿತ್ರರಂಗಕ್ಕೆ ಬಂದು ಒಂದು 150 ಸಿನಿಮಾ ಮೇಲೆ ನಾನು ಕಲಾ ನಿರ್ದೇಶನ ಮಾಡಿದ್ದೀನಿ. ಬಟ್ ನಾನು ತರುಣ್ ಸರ್ ಜೊತೆ ಮಾಡಿರೋ ಸಿನಿಮಾ ಎಲ್ಲ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾನು ರಾಬರ್ಟ್ ಇಷ್ಟೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫಸ್ಟ್ ನಮ್ಮ ಡಿ ಬಾಸ್ ಅವ್ರದ್ದು ಒಂದು ಕಾಸ್ಟ್ಯೂಮ್ ಡಿಸೈನು ಮತ್ತು ಆ ಗೆಟಪ್ಸ್ ಎಲ್ಲ ಕೊಟ್ಟರು. ನನಗೆ ಅದು ಕೊಟ್ಟಾಗ ನನಗೆ ಅನಿಸ್ತು, ನನಗೆ ಅವ್ರ ಹೈಟು ಅವ್ರ ಪರ್ಸನಾಲಿಟಿ ಮೊದಲೇ ಗೊತ್ತಿರಬೇಕಲ್ಲ, ಅದಕ್ಕೆ ನಾನು ಸೆಟ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಇದಕ್ಕಿಂತ ಮೇಲೆ ನಾನು ಚಾಲೆಂಜಿಂಗ್ ಆಗಿ ತಗೋಬೇಕು ಅಂತೇಳಿ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ ಅಂದರೆ ಎಸ್ಪೆಷಲಿ ನಾನೇನೋ ಸಮಥಿಂಗ್ ಡಿಫ್ರೆಂಟ್ ಆಗಿ ಕೊಡಬೇಕು. ಬಟ್ ಇಲ್ಲಿವರೆಗೂ ನಾನು ಸೆಟ್ಸ್ ಹಾಕಿದ್ದೀನಿ, ಎಷ್ಟೋ ಸೆಟ್ಸು ಎಲ್ಲ ಸ್ಟಿಲ್. ಇದರಲ್ಲಿ ನಮಗೆ ಲೈವ್ ಆಗಿರುತ್ತೆ ಸೆಟ್ ಲೈವ್ಲಿ. ಒಂದು ಸಾಂಗ್ ಅಲ್ಲಾದ್ರೆ ಅಷ್ಟೇ ಒಂದು ಪಿಲ್ಲರ್ ರೊಟೇಷನ್ ಇರುತ್ತೆ. ಆಮೇಲೆ ಈಗ ಸೀನ್ ಸೆಟ್ಸಲ್ಲೂ ಅಷ್ಟೇ, ಇವಾಗ ಏನು ಹೇಳ್ತಿರೋ ವಾಟರ್ ವೇವ್ಸ್ ಆನ್ ವಾಲಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಏನಾದರೂ ಈ ಪ್ರತಿಯೊಂದು ಸೆಟ್ಸ್ಗೂ ನಾವು ಅಡಾಪ್ ವರ್ಕ್ ಮಾಡಿ ವಾಕ್ ಥ್ರೂ ವಿಷನ್ ಮಾಡಿ ಅದನ್ನು ಟೋಟಲಿ ಮಿನೇಚರ್ಸ್ ಮಾಡಿ ಬಾಸ್ ಬಂದು ಫಸ್ಟ್ ತಂದಿಡಬೇಕು. ಯಾಕಂದರೆ ಇವರಿಂದ ನೋಡಿ ಅದನ್ನೆಲ್ಲ ಓಕೆ ಮಾಡಿ ಅದಾದಮೇಲೆ ಎಷ್ಟು ವರ್ಕೌಟ್ ಆಗುತ್ತೆ ಬಿಫೋರ್ ಡೇ ನಾವು ಹೋಗಿ ಸೆಟ್ಸ್ನಲ್ಲಿ ಸ್ಟುಡಿಯೋದಲ್ಲಿ ನಮ್ಮ DOP ಸುಧಾಕರ್ ಅವ್ರ ಜೊತೆ ಆ ಲೈಟಿಂಗ್ಸ್ ಎಲ್ಲ ಮಾಡಿ ಎಷ್ಟು ವರ್ಕೌಟ್ ಆಗುತ್ತೆ. ಯಾಕಂದರೆ ಬಿಗ್ ಆರ್ಟಿಸ್ಟ್ ಇರಬೇಕಾದ್ರೆ ನಾವು ಅದನ್ನು ಅಟ್ಲೀಸ್ಟು ಸೇಫ್ಟಿ ವೈಸ್ ನೋಡಬೇಕು. ಅದನ್ನೆಲ್ಲ ಸೆಟ್ನ ರೆಡಿ ಮಾಡಿ ನಾವು ಒಂದ್ಸಲ ಮಾನಿಟರ್ ಶೂಟ್ ಮಾಡಿ ಆವಾಗ ನಮಗೆ ಓಕೆ ಅನಿಸೋದು. ಈ ಥರ ಚಾಲೆಂಜಿಂಗ್ ಸೆಟ್ಸ್ ಸುಮಾರು ತೊಗೊಂಡಿದ್ದೀವಿ. ಅದಕ್ಕೆ ನಮ್ಮ ದರ್ಶನ್ ಸರ್ ಅಷ್ಟೇ, ನಮ್ಮ ಡಿ ಬಾಸ್ ಸರ್, ನಮ್ಮ ವಾಟ್ರ್ ಎಪಿಸೋಡ್ನ ವಿನೋದ್ ಪ್ರಭಾಕರ್ ಸರ್ ಅವರು ರಿಯಲಿ ನಮಗೆ ಗೊತ್ತೇ ಇರಲಿಲ್ಲ. 100% ನಾವೆಲ್ಲ ಬಾಂಬೆಲಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಖಂಡಿತ ನಾನು ಇಲ್ಲಿ ಮಾಡಿಕೊಡ್ತೀನಿ, ಇಲ್ಲೇ ಮಾಡ್ಬೋದು ಅಂತೇಳಿ ಪ್ರೂವ್ ಮಾಡಿ ಅದನ್ನು ಮಾಡಿದ್ಮೇಲೆ ಇಡೀ ತಂಡಕ್ಕೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸ್ವಂತ ಅವಕಾಶ ನಮಗೆ ಟ್ರೀಟ್ ಕೊಟ್ಟರು. ಅಂದರೆ ನಮ್ಮ ಹುಡುಗರಿಗೆ ಅಂದರೆ ಆ ಥರ ಸೆಟ್ಟು ಇನ್ಸ್ಪಿರೇಷನ್ ಆಗಿತ್ತು. ಇನ್ನು ನಮ್ಮ ಉಮಾಪತಿ ಸರ್ ಬಗ್ಗೆ ಹೇಳೋಂಗೆ ಇಲ್ಲ, ನೀವೇನು ಮಾಡ್ತೀರಾ ನಾನು ಕೇಳೋದು ಬಿಡೋಲ್ಲ. ಸೆಟ್ಸು ನಾನು ಆಲ್ರೆಡಿ ನಿಮ್ಗೆ ನೋಡ್ಬಿಟ್ಟಿದ್ದೀನಿ. ಬಟ್ ಇದರಲ್ಲಿ ಇನ್ನೂ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿ ರಿಯಲಿ ನೀವು ಮಾಡ್ತೀರಾ, ನಿಮಗೆ ಆ ಕೆಪಾಸಿಟಿ ಇದೆ ಅಂತೇಳಿ. ಅದ್ರ ಜೊತೆ ನಮ್ಮ DOP ಸುಧಾಕರ್ ಸರ್ ಅಷ್ಟೇ, ಕಲರ್ ಸ್ಕೀಮಿಂದ ಹಿಡಿದು ಮತ್ತು ಟೆಕ್ಸ್ಚರಿಂದ ಹಿಡಿದು ನಾವು ಹೆಂಗೆ ಅಂದರೆ ಈ ಸಿನಿಮಾನ ಒಂದು 10 ಸಿನಿಮಾ ಮಾಡೋ ಕೆಲಸನ ಇದೊಂದು ಸಿನಿಮಾದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಏನಾದರೂ ನನ್ನ ಚಲನಚಿತ್ರರಂಗದ ಒಂದು ಇತಿಹಾಸದಲ್ಲಿ ರಾಬರ್ಟ್ ಇಸ್ ಅಲ್ಟಿಮೇಟ್. ನಾನು ರಾಬರ್ಟ್ ನನ್ನ ಜೀವನದಲ್ಲಿ ಮರೆಯೋದಕ್ಕಾಗಲ್ಲ ರಿಯಲಿ. ಅದರಲ್ಲೂ ನಮ್ಮ ಡಿ ಬಾಸ್ ಸರ್ ಮಾಡಿರೋದು ನಾನು ರಿಯಲಿ ನನಗೇನಂದರೆ ಒಂದು ಖುಷಿ ಇದೆ. ಅವತ್ತು ಒಂದು 5 ಸಿನಿಮಾ ಪ್ರಿಯರ್ಸ್ ಮಾಡಿದ್ದೀನಿ, 4 ಸಿನಿಮಾ, ಇದು 5ನೇದು. ಆದರೆ ಇದಂತೂ ಎಕ್ಸ್ಟ್ರಾರ್ಡನರಿ. ಇದ್ರ ಮೇಲೆ ನಾನೇನು
ಹೇಳೋದಕ್ಕೆ ಆಗೋದಿಲ್ಲ. ನೀವು ಸಿನಿಮಾದಲ್ಲಿ ನೋಡಿರ್ತೀರಾ. ಥ್ಯಾಂಕ್ಸ್ ಅಲ್ಲ. ನಮ್ಮನ್ನ ನಗಿಸುವಂತ ನಮ್ಮ ನೆಚ್ಚಿನ ಕಲಾವಿದರು ಶಿವು ಅವರು ಹಾಗೆ ಚಿಕ್ಕಣ್ಣ ಅವರು, ಅವರನ್ನ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬನ್ನಿ ಸರ್. ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಗೆದ್ದಿರೋ ಚಿತ್ರದಲ್ಲಿ ದೊಡ್ಡ ಸಿನಿಮಾದಲ್ಲಿ ನಮ್ಮದು ಪಾಲಿದೆ ಅನ್ನೋದಕ್ಕೆ ಖುಷಿ ಆಗುತ್ತೆ. ನಿಜವಾಗ್ಲೂ ರಾಬರ್ಟ್ ಯಾವ ಮಟ್ಟಿಗೆ ಮಾತಾಡ್ತಿದ್ದಾರೆ ಎಲ್ಲರೂ ಈಗ ಆಲ್ಮೋಸ್ಟ್ ಒಂದು ಪಿಕ್ಚರ್ ಗೆದ್ರೆ ಆ ಸಿನಿಮಾ ಚೆನ್ನಾಗಿದೆ ಅಂತಾರೆ. ಬಟ್ ಈ ಸಿನಿಮಾದಲ್ಲಿ ಹಂಗಾಗಿಲ್ಲ. ಸಿನಿಮಾ ಚೆನ್ನಾಗಿದೆ, ಅದ್ರ ಜೊತೆಗೆ ಕ್ಯಾಮ್ರಾಮನ್ ವರ್ಕ್ ಬಗ್ಗೆ ಜನ ಮಾತಾಡ್ತಿದ್ದಾರೆ, ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತಿದ್ದಾರೆ, ನಿರ್ದೇಶಕರ ಬಗ್ಗೆ ಮಾತಾಡ್ತಿದ್ದಾರೆ, ನಮ್ಮ ಆರ್ಟ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ಪ್ರತಿಯೊಬ್ಬರ ಬಗ್ಗೆನೂ ಮಾತಾಡ್ತಾರೆ. ಸೊ ಎಷ್ಟು ದೊಡ್ಡ ಮಟ್ಟಕ್ಕೆ ಇಡ್ಸಿದೆ ಅಂತ ಖುಷಿ ಆಗ್ತದೆ. ಆಮೇಲೆ ಬಸ್ ನಂಗೆ ಫೋನ್ ಮಾಡಿದಾರಲ್ಲ ಅಂತೂ ಅದ್ಭುತವಾಗಿ ದರ್ಶನ್ ಸರ್ ಆಕ್ಟ್ ಮಾಡಿದ್ದಾರೆ ಅಂತ. ಸೊ ರಾಬರ್ಟು ಒಂದು ಒಳ್ಳೆ ಚಿತ್ರ ಮಾಡಿದ್ರೆ ನಮ್ಮ ಕರ್ನಾಟಕದ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ರಾಬರ್ಟ್ಗೆ ಸಾಕ್ಷಿ. ಕರ್ನಾಟಕದಲ್ಲಿ ಗೆದ್ದ ಚಿತ್ರ ನಾನು ಕೇಳಿದ್ದೀನಿ, ಇಡೀ ಎಲ್ಲಿ ಬೇಕಾದ್ರೂ ಗೆಲ್ಲುತ್ತೆ. ಯಾಕೆಂದ್ರೆ ನಮ್ಮ ಕನ್ನಡ ಆಡಿಯನ್ಸು ಅಷ್ಟು ಚೆನ್ನಾಗಿ ಜಡ್ಜ್ ಮಾಡ್ತಾರಂತೆ. ಅಷ್ಟು ಚೆನ್ನಾಗಿ ಜಡ್ಜ್ ಮಾಡಿ ಒಂದು ದೊಡ್ಡ ಹಿಟ್ ಕೊಟ್ಟು ಒಂದು ಬಾಕ್ಸ್ ಆಫೀಸ್ ರೂಲ್ ಮಾಡ್ತಾ ಇದ್ದಾರೆ. ಈ ಸೇರಿ ಟೀಮು ದೇವರ ದಯೆಯಿಂದ ಇನ್ನೂ ಒಂದಷ್ಟು ಚಿತ್ರಗಳನ್ನ ಮಾಡಲಿ ಅನ್ನೋದೇ ನನ್ನ ಹಾರೈಕೆ. ಎಲ್ಲ ಕನ್ನಡ ಜನತೆಗೂ ಥ್ಯಾಂಕ್ಸ್. ಇನ್ನು ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ರಾಬರ್ಟ್ನ ನೋಡಿ ನಾವು 100 ಕೋಟಿ ಸಕ್ಸಸ್ ಮೀಟ್ ಮಾಡೋ ಥರ ಮಾಡಿ. ಥ್ಯಾಂಕ್ ಯು. ದೊಡ್ಡ ಹೆಮ್ಮೆ ನನಗೆ. ಸೊ ಗೊತ್ತಿಲ್ಲ ಏನು ಅದೃಷ್ಟ ಅಂತ. ಖುಷಿ ಆಗ್ತಿದೆ. ಚಿಕ್ಕಣ್ಣ ಸರ್ ಅವರ ಆ್ಯಕ್ಟಿಂಗ್ನ ನಾನು ನೋಡಿಕೊಂಡು ಬೆಳೆದವನು. ಬೆಳೆದವನಂತ ಭಾಷೆ ಹೇಳ್ಬಿಟ್ಟು ಅದನ್ನ ಹೇಳ್ಬಿಟ್ಟೆ ಅಷ್ಟೇ. ಇದು ಒರಿಜಿನಲ್ ಅಲ್ಲ, ನಾನು ಮಾಡಿಸಿರೋದು. ಆದರೆ ಒರಿಜಿನಲ್ ಚಿಕ್ಕಣ್ಣವ್ರನ್ನು ನೋಡಿದ್ದೀನಿ, ನಾನು ತೆರೆ ಮೇಲಿರೋ ಚಿಕ್ಕಣ್ಣವ್ರನ್ನು ನೋಡಿದ್ದೀನಿ. ಲವ್ ಯು ಚಿಕ್ಕಣ್ಣ ಸರ್. ಸೊ ಚಿಕ್ಕಣ್ಣ ಸರ್ ಜೊತೆ ನಿಂತಿದ್ದೀನಿ ಅಂತಂದ್ರೆ ಖುಷಿ ಆಗ್ತಿದೆ ನನಗೆ ನಿಜವಾಗ್ಲೂ. ಹಾಗೆ ಹೇಳ್ತಿರೋಂಥ ವಿಷಯ. ಇನ್ನೊಂದು ಈ ಚಿತ್ರದಲ್ಲಿ ಒಂದು ಪಾತ್ರ ನನಗೆ ತರುಣಣ್ಣ ಈ ಪಾತ್ರ ಮಾಡಬೇಕು ಅಂತ ಹೇಳಿದಾಗಲೇ ಖುಷಿ ಆಯ್ತು. ಒಬ್ಬ ಕಲಾವಿದನಾಗಿ ಒಂದು ವಿಶೇಷವಾದ ಪಾತ್ರ ಸಿಕ್ಕಿದಿಲ್ಲ ಅಂತ ಒಂದು ಹೆಮ್ಮೆ ಆಯಿತು. ಆದರೆ ತರುಣಣ್ಣ ಮತ್ತೆ ಹೇಳ್ತಿದ್ರು, ನೋಡು ಗೆಟಪ್ ಇರುತ್ತೆ, ಬೇರೆ ಸಿನಿಮಾಗಳಿಗೆ ಮಾಡೋಕ್ಕಾಗುತ್ತೆ, ನೋಡು ಯೋಚನೆ ಮಾಡೋದಾಗಿಲ್ಲ ಅನ್ನೋ ವಿಶೇಷವಾದ ಪಾತ್ರ ಅಂತ ಹೇಳಿದಾಗಲೇ ತುಂಬ ಖುಷಿಯಾಗಿ ಒಪ್ಕೊಂಡೆ. ನನಗೆ ನಮ್ಮ ಬಾಸ್ ನಾನು ಏನು ಹೇಳಬೇಕು ಬಾಸ್ ಬಗ್ಗೆ ಅಂತ ಗೊತ್ತಾಗ್ತಾರೆ ನನಗೆ. ವಾರಣಾಸಿ ಶೂಟಿಂಗ್ ಮಾಡಿದ್ವಿ. ನಾನು ಮುಂದೆ ಅನ್ಕೊಂಡಿದ್ದು ದೇವ್ರ ಜೊತೆ ದೇವ್ರ ಸನ್ನಿಧಿ ಶೂಟಿಂಗ್ ಮಾಡಕ್ಕೆ ಬಂದಿದೆ ಅಂತ ಅಂದ್ಕೊಂಡೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ನನಗೆ. ಇನ್ನೊಂದು ಆ ಪಾತ್ರ ಮಾಡಬೇಕಾದ್ರೂ ಕೂಡ ನಾನು ಹೇಳ್ತಾ ಇದ್ದೆ ಕೆರ್ಪಟ್ಟವ್ರಿಗೆ ನೋಡಿ ಸ್ವಲ್ಪ ಇಲ್ಲ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಕ್ಯಾರಿ ಮಾಡ್ಕೊಂಡು ಹೋಗಿ ಅನ್ನೋ ಅಂದರೆ ಅಷ್ಟು ಮಾರ್ಗದರ್ಶನ ಅವ್ರದ್ದಾಗಿರ್ಬೋದು, ತರುಣಣ್ಣ ಆಗಿರ್ಬೋದು, ಸುಧಾಕರಣ್ಣ ಆಗಿರ್ಬೋದು, ಇವರೆಲ್ಲರೂ ಮಾರ್ಗದರ್ಶನದಲ್ಲಿ ಪಾತ್ರ ಮಾಡಿದ್ದೀನಿ. ನಾನು ಮಾಡಿಲ್ಲ, ತರುಣಣ್ಣ ನನ್ನ ಹತ್ರ ಮಾಡಿಸಿರೋ ಪಾತ್ರ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಇಷ್ಟೊಂದು ದೊಡ್ಡ ಒಂದು ಚಿತ್ರದಲ್ಲಿ ನಾನು ಪಾತ್ರಧಾರಿ ಅಂತ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಮ್ಮ ಉಮಾಪತಿ ಸರ್, ಹ್ಯಾಟ್ಸ್ ಆಫ್ ಸರ್. ಇಂಥ ಒಂದು ಚಿತ್ರ ನಿಜವಾಗ್ಲೂ ನನಗೆ ಫೋನಲ್ಲಿ ಫ್ರೆಂಡ್ಸ್ಗಳು ಹೇಳಿದಾಗ ಕೇಳಿ ಖುಷಿ ಆಯಿತು. ನಾವು ಬ್ಲ್ಯಾಕ್ ಅಲ್ಲಿ ತಗೊಂಡು ನೋಡಿದ್ರೆ ಟಿಕೆಟ್ ತಗೊಂಡು ನೋಡಿದ್ರಲ್ಲ ಅಂತ ಮತ್ತೆ ಎಲ್ಲೋ 10 ವರ್ಷ ನಾವು ಟಿಕೆಟ್ ತಗೊಂಡು ನೋಡಿದ್ರಲ್ಲ ಅದೆಲ್ಲ ನೆನಪಾಯಿತು. ಈ ಮಟ್ಟಕ್ಕೆ ತರುಣಣ್ಣವರ ಮತ್ತೆ ಉಮಾಪತಿ ಸರ್ ಅವರ ಕೂಸಾಗಿತ್ತು ರಾಬರ್ಟ್. ಇವತ್ತು ಇಡೀ ಕರ್ನಾಟಕ ಜನತೆಯ ಪ್ರೀತಿಸುವಂಥ ಒಂದು ಮಗುವಾಗಿದೆ ರಾಬರ್ಟ್ ಅಂತ ಹೇಳಕ್ಕೆ ಬರ್ತೀನಿ. ಸೊ ಆ ಪಾತ್ರದ ಆ ಒಂದು ಚಿತ್ರದಲ್ಲಿ ನಾನು ಇದ್ದೀನಿ ಅನ್ನೋ ಹೆಮ್ಮೆ. ದಿಗ್ಗಜ ನಟರ ಜೊತೆ ಒಂದು ಪಾತ್ರ ಮಾಡಿದ್ದೀನಿ. ಆ ಪಾತ್ರದ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ರಾಬರ್ಟ್ ತಂಡಕ್ಕೆ ತರುಣಣ್ಣ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ಮೋಸ್ಟ್ ನಾನು 2 ವರ್ಷ ಆಗೋದು ಈ ಥರದೊಂದು ಫಂಕ್ಷನ್ನೇ ನೋಡಿ, ಸಕ್ಸಸ್ ಮೀಟ್ ಅನ್ನೋದು ನೋಡಿ ತುಂಬ ತುಂಬ ಜ್ಞಾಪಕಗಳೆಲ್ಲ ರಿವೈಂಡ್ ಆಗ್ತಾ ಇದೆ. ಮ್ಯೂಸಿಕ್ ಡೈರೆಕ್ಟರಾಗಿ ನಿಂತು ಕೂಡ 2 ವರ್ಷ ಆಗುತ್ತೆ ನಾನು. ಸೊ ಈ ಕೆಲಸ ಮತ್ತೆ ಕೊಟ್ಟರು ದರ್ಶನ್ ಸರ್, ಉಮಾಪತಿ ಸರ್, ನಮ್ಮ ತರುಣ್. ಸಿನಿಮಾ ಸಕ್ಸಸ್ ಆಗುತ್ತೆ, ಬಟ್ ಈ ಸಿನಿಮಾ ಸಕ್ಸಸ್ನು ಮೀರಿಸಿ ಮುಂದಕ್ಕೆ ಹೋಗ್ಬಿಟ್ಟಿದೆ. ನಮಗೆ ಜನ ಒಂದೇ ರಿಪೋರ್ಟ್ ಕೊಟ್ಟರು. ಗಾಂಧಿನಗರ ಒಂದೊಂದು ದಿವಸ ಒಂದು ರಿಪೋರ್ಟ್ ಕೊಡ್ತಾನೆ ಬಂತು. ಬಟ್ ಜನ ಇವತ್ತಿಗೂ ಅದೇ ರಿಪೋರ್ಟಿಂದ ತುಂಬ ದೊಡ್ಡ ಸಕ್ಸಸ್ಸು ನಾವು ಕಣ್ಣಲ್ಲಿ ಈ ಮಟ್ಟಿಗೆ ಇವತ್ತಿನ ದಿನ ನೋಡ್ತಾ ಇರೋದು ನಮ್ಮ ಚಿತ್ರರಂಗಕ್ಕೆ ಇರ್ಬೋದು,
ನಮ್ಮ ಸಿನಿಮಾ ತಂಡಕ್ಕೆ ಇರ್ಬೋದು ಒಂದು ದೊಡ್ಡ ಹೆಮ್ಮೆ ಆಗುತ್ತೆ. ಯಾಕಂದರೆ ತುಂಬ ಸಿನಿಮಾಗಳಿಗೆ ಬರೋರಿಗೆ ಒಂದು ಮಾದರಿ ಆಗುತ್ತೆ ರಾಬರ್ಟ್. ಸೊ ಇದು ನಾನು ಹೇಳಿದಾಗೆ ಸಕ್ಸಸ್ಗೂ ಮೀರಿರೋ ಒಂದು ಸಿನಿಮಾ ರಾಬರ್ಟ್. ಸೊ ಆಲ್ ದ ಬೆಸ್ಟ್ ತರುಣ. ಥ್ಯಾಂಕ್ ಯು ಸೋ ಮಚ್. ಉಮಾಪತಿ ಸರ್, ನೀವು ತುಂಬ ಮಾತಾಡಿದ್ದೀರಿ ಇವತ್ತು, ನಾನೆಲ್ಲ ಮಾತಾಡೋದು. ಥ್ಯಾಂಕ್ ಯು, ಬಾಯ್. ಕಾಲ್ಗೆ ಎಲ್ಲ ನಡುತ್ತಾ ಇದೆ. ಈ ಸಂಭ್ರಮದಲ್ಲಿ ಉಪಸ್ಥಿತಿರುವ ಎಲ್ರಿಗೂ ನಮಸ್ಕಾರ. ಇದಕ್ಕೂ ಮುಂಚೆ ಸುಮಾರು ಇಂಟರ್ವ್ಯೂಸ್ ಎಲ್ಲ ಇತ್ತು, ಅಲ್ಲಿ ಪಟಪಟ ಅಂತ ಮಾತಾಡ್ಬಿಡ್ತಿದ್ದೆ. ಇವತ್ತು ಶಬ್ದಗಳೇ ಪೋಣಿಸಕ್ ಆಗ್ತಾ ಇಲ್ಲ ನನಗೆ. ಹೀಗೊಂದು 4 ದಿವಸಕ್ಕೆ ಒಂದು ಸಕ್ಸಸ್ ಮೀಟ್ ಅಂತ ಮಾಡಿ ಇಡೀ ಕಾಸ್ಟ್ ಅಂಡ್ ಕ್ರೂ, ಮೀಡಿಯಾದವರು, ಎಲ್ಲ ಅಭಿಮಾನಿಗಳು ಎಲ್ಲರೂ ಸಹ ಇಲ್ಲಿ ಒಂದು ಕಡೆ ನೀವೆಲ್ಲರೂ ಸೇರ್ಕೊಂಡಿದ್ದೀರಾ. ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಸಕ್ಸಸ್ ಮೀಟನ್ನ ನಾನು ಆಕ್ಚುಲಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ಕೆ ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಂಥ ಒಂದು ದೊಡ್ಡ ಸ್ಕೇಲ್ ಪ್ರಾಜೆಕ್ಟಿಗೆ, ರಾಬರ್ಟ್ ಅಂತ ಪ್ರಾಜೆಕ್ಟಿಗೆ, ಒಂದು ಹೊಸ ಟ್ಯಾಲೆಂಟ್ ಮೇಲೆ ರಿಸ್ಕ್ ಸರ್ ಅದು. ಬಟ್ ನೀವು ಅಂಥ ರಿಸ್ಕ್ ತಗೊಂಡು ನನ್ನಲ್ಲಿ ಒಂದು ಫೇತ್ ಇಟ್ಟು ಇವ್ರು ಓಕೆ ಆಕ್ಟಿಂಗ್ ಮಾಡ್ತಾರೆ, ಇವ್ರಿಗೆ ಈ ಥರದೊಂದು ಹಾಡು ಕೊಡೋಣ, ಇವ್ರಿಗೆ ಈ ಥರದೊಂದು ಡಾನ್ಸ್ ಮಾಡ್ಸೋಣ ಅಂತೆಲ್ಲ ಅಂದು ನನ್ನಲ್ಲಿ ಭರವಸೆ ಇಟ್ಟು ನನಗೆ ಈ ಥರದೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ ನಮ್ಮ ಕನ್ನಡತಿನ ಲಾಂಚ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಉಮಾಪತಿ ಸರ್. ಸೀರಿಯಸ್ಲಿ ಸರ್, ನೀವು ಅವತ್ತೊಂದು ಇಂಟರ್ವ್ಯೂದಲ್ಲಿ ಹೇಳ್ಬೇಕಾರೆ ಪಕ್ಕದ ಮನೆ ಹುಡುಗಿ ಅಂತ ಅನ್ಸದೇ ಇಲ್ಲ, ನಮ್ಮನೆ ಹುಡುಗಿ ಕಣಮ್ಮ ಅಂತ ಒಂದು ಮಾತು ಹೇಳಿದ್ದು ನಮ್ಮ ಪ್ರತಿ ಕರ್ನಾಟಕ ಜನತೆ, ಮೀಡಿಯಾ ಎಲ್ಲರೂ ಸಹ ಇವಾಗ ನಮ್ಮನೆ ಹುಡುಗಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದೆ ಸರ್. ನನಗೆ ಕೊಟ್ಟಿರೋ ಬಿರುದು ನಿಮ್ಮಿಂದ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಮೀನ್ ನಿಮ್ಮ ಜೊತೆ ಈ ಥರದ ಮೊದಲನೇ ಸಿನಿಮಾಗೇನೆ ಒಂದು ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಅಂತ ಎಂದೂ ಅಂದ್ಕೊಂಡಿರ್ಲಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಥಿಂಗ್ ಫಾರ್ ಮೀ ಸರ್. ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಪ್ರತಿಯೊಂದು ಕಾಸ್ಟ್ ಅಂಡ್ ಕ್ರೂ ನಮ್ಮ ರಾಬರ್ಟ್ ಸಿನಿಮಾದಲ್ಲಿ ಎಲ್ಲರೂ ಸಹ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರ ಜೊತೆ ಸೀನ್ ಇತ್ತು, ಕೆಲವೊಬ್ಬರ ಜೊತೆ ಸೀನ್ ಇರಲಿಲ್ಲ. ಬಟ್ ಇವಾಗ ರಾಬರ್ಟ್ ಸಿನಿಮಾ ಅಂದ್ರೆ ಒಂದು ಪರ್ಫೆಕ್ಟ್ ಅಲೈನ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಮಿಸ್ಸಿಂಗ್ ಇದ್ದಿದ್ರೆ ಇವತ್ತು ಈ ತರ ಸಕ್ಸಸ್ ಮೀಟ್ ಆಗ್ತಾ ಇರಲಿಲ್ಲ. ಸೊ ಪ್ರತಿಯೊಂದು ಕಾಸ್ಟ್ ಅಂಡ್ ಕ್ರೂ, ಟೆಕ್ನಿಷಿಯನ್ಸ್, ಹೇರ್ ಅಂಡ್ ಮೇಕಪ್, ಕುಕ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಸ್ಪಾಟ್ ಅವ್ರು ಇರ್ಬೋದು, ವ್ಯಾನಿಟಿ ನೋಡ್ಕೊಳ್ಳೋರು ಇರ್ಬೋದು, ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅಭಿಮಾನಿಗಳು ಹಾಗೂ ನೀವು ಎಲ್ಲ ಮೀಡಿಯಾದವರು, ಇದು ನನ್ನ ಮೊದಲನೇ ಚಿತ್ರ. ಬಟ್ ನಮ್ಮ ಹೆಮ್ಮೆಯ ಕನ್ನಡತಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಇಂಟರ್ವ್ಯೂ ಇರ್ಬೋದು ಅಥವಾ ಪೋಸ್ಟ್ ರಿಲೀಸ್ ಇರ್ಬೋದು ಇಷ್ಟು ಪ್ರೀತಿ ತೋರಿಸಿದ್ದೀರಾ. ಸೊ ಕೈ ಮುಗಿದು ತಲೆ ತಗ್ಸಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಂಜಾಯ್ ದಿ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಕ್ಸಸ್ ನಮ್ದಲ್ಲ, ನಿಮ್ದು ಈ ಸಕ್ಸಸ್. ನಿಜವಾಗಲೂ ಇದನ್ನ ಇವತ್ತು ಎಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಕನ್ನಡ ಆಡಿಯನ್ಸ್, ಕನ್ನಡ ಜನತೆ. ಸೊ ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು. ಆ್ಯಂಡ್ ಎಷ್ಟು ದೊಡ್ಡ ಸಕ್ಸಸ್ ಆಗಿದೆ ಅಂದರೆ ಅದಕ್ಕೆ ಫಸ್ಟ್ 100% ಕಾರಣ ನಮ್ಮ ಡೈರೆಕ್ಟರ್ ತರುಣ್. ನಿಜವಾಗ್ಲೂ ಈಗ ನಾನು ಪಿಕ್ಚರ್ನ 2 ಸಲ ನೋಡಿದೆ. ಸುಧಾಕರ್, extraordinary DOP, thank you. And above all ನಮ್ಮ ಉಮಾಪತಿ ಸರ್. ನಿಜವಾಗ್ಲೂ ಇವತ್ತು ರಾಬರ್ಟ್ ಈ ಸಕ್ಸಸ್ ಆಗಿದೆ ಅಂದರೆ ಅದು ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಸಿನ್ಸಿಯಾರಿಟಿ, ಗ್ರೇಟ್. ಆ್ಯಂಡ್ ಫೈನಲಿ ಬಾಕ್ಸ್ ಆಫೀಸ್ ಸುಲ್ತಾನ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಪಾತ್ರ ಮಾಡಿದ್ದಕ್ಕೆ ಥ್ಯಾಂಕ್ ಯು. ರಿಪೀಟೆಡ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ಒಂದು ಹೇಳೋಕೆ ಇಷ್ಟಪಡ್ತೀನಿ. ಆ ಹಾಲಿವುಡ್ ನನ್ನ ಮಕ್ಕಳು ಯಾರ್ಯಾರಿಗೋ ಕೊಡ್ತಾರೆ ಆಸ್ಕರ್, ಇವನು ಕೊಡಬೇಕು ಆಸ್ಕರ್. ಐ ಸ್ವೇರ್ ಯು ರೆಡ್ ಮೈ ಮೈಂಡ್ ಸರ್. ಸೀರಿಯಸ್ಲಿ ಸರ್, ನಿಜವಾಗ್ಲೂ ಈ ಡೈಲಾಗ್ ನಮಗೋಸ್ಕರ ಹೇಳಿ ಅಂತ ಕೇಳೋಣ ಅಂತ ಇದೆ, ಅಷ್ಟೊಳಗೆ ನೀವು ಹೇಳೇ ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈ ಚಿತ್ರದಲ್ಲಿ ಬಹಳ ವಿಶೇಷ ಇದೆ. ಎಲ್ರಿಗೂ ನಮಸ್ಕಾರ, ದೊಡ್ಡವ್ರಿಗೆಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇವತ್ತೊಂದು ಬಸ್ ಒಂದು 2 ನಿಮಿಷ ಮಾತಾಡಬೇಡಿ. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ತರುಣ್ ಸುಧೀರ್ ಅವರಿಗೆ. ಈ ಒಂದು ಪಾತ್ರ ಸೃಷ್ಟಿ ಮಾಡಿ ನನಗೆ ಬ್ರದರ್ ಈ ಥರ ಇದೆ, ಒಂದು ಪಾತ್ರ ಮಾಡ್ತೀರಾ ಅಂತ ಹೇಳಿ ನನ್ನ ಹತ್ರ ಮಾಡಿಸಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್.
ಆ್ಯಂಡ್ ಪ್ರತಿಯೊಂದು ಇವಾಗ ಏನು ನೋಡ್ತಿದ್ದೀರ ರೈಟ್ ಫ್ರಮ್ ಬಿಗಿನಿಂಗ್ ನನ್ನ ಕಾಸ್ಟ್ಯೂಮ್ಸ್ ಆಗಲಿ, ಡಿಸೈನ್ ಆಗಲಿ, ಸ್ಟೈಲ್ ಆಗಲಿ, ಅಥವಾ ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಸ್ಟೈಲ್ ಭಾಳ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಅಂಶಗಳು ಭಾಳ ಚೆನ್ನಾಗಿದೆ ಅಂತ. ಸೊ ಅಷ್ಟಕ್ಕೂ ಕಾರಣ ನಮ್ಮ ತರುಣ್ ಸರ್ ಆ್ಯಂಡ್ ಉಮಾಪತಿ ಸರ್. ಹ್ಯಾಟ್ಸ್ ಆಫ್ ಸರ್, ಎಂಥ ಸಿನಿಮಾ ಕೊಟ್ಟಿದ್ದೀರಾ ಸರ್ ನೀವು. ಭಾಳ 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 ಖುಷಿಯಾಯಿತು. ಈ ಒಂದು ಸಿನಿಮಾದಲ್ಲಿ ನಂದು ಒಂದು ಸಣ್ಣ ಪಾತ್ರ ಅಂತ ಹೇಳ್ಕೊಳ್ಳೋದು ನನಗೂ ಭಾಳ 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 ಹೆಮ್ಮೆ ಅನಿಸ್ತಿದೆ. ಆ್ಯಂಡ್ ಸುಧಾಕರ್ ಸರ್ ಭಾಳ ಚೆನ್ನಾಗಿ ತೋರಿಸಿದ್ದೀರ. ನನಗೆ ಅನಿಸ್ದಂಗೆ ಈ ಒಂದು ಸಿನಿಮಾ ಇದು 4 ಪಿಲ್ಲರು, ತರುಣ್ ಸುಧೀರ್ ಅವರು, ಉಮಾಪತಿ ಅವರು, ಸುಧಾಕರ್ ಅವರು ಆ್ಯಂಡ್ ನಿಮ್ಮ ನೆಚ್ಚಿನ ಡಿ ಬಾಸ್ ದರ್ಶನ್ ಸರ್. ಈ 4 ಪಿಲ್ಲರು ಇದು ದೊಡ್ಡ ಫೌಂಡೇಶನ್ ಆಗಿ ನಾವೆಲ್ಲ ಬರೀ ಒಂದು ಸುಮ್ಮನೆ ಒಂದು ಈ ಮನೆ ಅಥವಾ ಈ ಬಿಲ್ಡಿಂಗ್ ಅಲ್ಲಿ ನಾವೆಲ್ಲ ಬರೀ ಒಂದು ಸಣ್ಣ ಪಾತ್ರ ಮಾಡಿದ್ವಿ. ಬಟ್ ನೀವೇ ದೊಡ್ಡ ಪಿಲ್ಲರ್. ನಿಮ್ಮ ಜೊತೆ ನಾವು ಕೈ ಜೋಡಿಸೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ನಾನು ಇವತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಸಕ್ಸಸ್ ಮೀಟ್ ಅನ್ನೋದಕ್ಕಿಂತ ಇದು ಆ್ಯಕ್ಚುಲಿ ಥ್ಯಾಂಕ್ಸ್ ನಮಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಒಂದು ಪಾತ್ರ, ರಾಘವನ್ ಪಾತ್ರ ಯಾರು ಬೇಕಾದ್ರೂ ನೋಡ್ಬೋದಿತ್ತು, ಯಾವ ದೊಡ್ಡ ಸೂಪರ್ ಸ್ಟಾರ್ ಯಾರೋ ಬಂದು ಮಾಡ್ಬೋದಿತ್ತು. ಬಟ್ ಅದಕ್ಕೆ ನನ್ನ ಸ್ನೇಹಿತರಾದ ದರ್ಶನ್ ಸರ್ ಇಲ್ಲ ಟೈಗರ್ ಮಾಡಲಿ ಅಂತ ಹೇಳಿ ನನಗೆ ಪ್ರತಿಯೊಂದು ಅವಕಾಶ ಮಾಡಿಕೊಟ್ಟು, ಆ್ಯಂಡ್ ಅವರು ಇವತ್ತು ಬೆಳೆದು ನಿಂತಿರುವಂಥ ಒಂದು ಆಲದ ಮರ, ಅದರಲ್ಲಿ ಆಶ್ರಯ ಪಡೆಯೋರು ಎಷ್ಟೊಂದು ಜನ ಇದ್ದಾರೆ. ಬಟ್ ತಾನು ಬೆಳೆದು ತಮ್ಮವ್ರನ್ನೂ ಬೆಳೆಸೋಂಥ ಒಂದು ಗುಣ ಎಲ್ರಿಗೂ ಬರಲ್ಲ. ಅದು ಬಸ್ ಥ್ಯಾಂಕ್ ಯು ಸೋ ಮಚ್. ನಾನು ಹುಬ್ಳಿಯಲ್ಲಿ ಮಾತಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮನ್ನೆಲ್ಲ ಕಳಿಸ್ಬಿಟ್ಟಿದ್ರು, ಹುಬ್ಳಿಯಲ್ಲಿ ಮಾತಾಡಿದ್ದಾರೆ. ಫಸ್ಟ್ ನನ್ನ ಬಾಸ್ ಅಂತ ಕರೆದವರು ನಮ್ಮ ಟೈಗರ್ ಅಂತ ಹೇಳಿ. ಥ್ಯಾಂಕ್ ಯು ಬಾಸ್. ಅವರು ಫಸ್ಟ್ 2000 ನಾನು ಯಾವಾಗ ಭೇಟಿ ಮಾಡೋಣ ಅವತ್ತಿಂದನೇ ಬಾಸ್ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ಇವತ್ತು ಅಭಿಮಾನಿಗಳೆಲ್ಲ ಡಿ ಬಾಸ್. ನಾನು ಒಬ್ಬ ಫ್ಯಾನ್ ಆಗಿ ಅವ್ರ ಸಿನಿಮಾ ಇವತ್ತು ನಾನು ಹೊಟ್ಟೆಲೆ ಕೂತ್ಕೊಂಡು ನಾವು ಒಂದು ಕಡೆ ಕೂತ್ಕೊಂಡು ನೋಡಿದ್ವಿ. ಅಲ್ಟಿಮೇಟ್ ಆಗಿ ಮಾಡಿದಿಲ್ಲ ಬಸ್, ಸೂಪರ್ ಬಸ್, ಹ್ಯಾಟ್ಸ್ ಆಫ್ ಬಸ್. ಏನು ಬಾಸ್ ಡ್ಯಾನ್ಸ್ಗಳು. ಆ್ಯಂಡ್ ಆಶಾ ಪಟ್ಟವ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ಬಾಸ್ ಜೊತೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ನನಗೆ ಖುದ್ದಾಗಿ ನಾನು ರೆಕಾರ್ಡಿ ಮಾಡೋಕ್ಕೆ ಅವರೇ ಕಾರಣ. ಇವತ್ತು ಅವ್ರು ಹೇಳ್ಬೋದಿದೆ ಬೇಡ ಇದು ಅಥವಾ ಇದು ಮಾಡಬೇಡಿ ಅಥವಾ ಏನು, ಬಟ್ ನಮಗೆ ಆ ಒಂದು ಜಾಗ ಸ್ಪೇಸ್ ಕೊಟ್ಟು ಬಸ್ ಇದನ್ನು ಮಾಡಿಟ್ಟೆ ನೀವೇನು ಬೇಕಾದ್ರೂ ಮಾಡಿ, ನಿಮ್ಗೆ ಫ್ರೀಯಾಗಿ ಮಾಡಿ, ಆರಾಮಾಗಿ ಮಾಡಿ, ನೀವು ಏನು ಬೇಕಾದ್ರೂ ಮಾಡಿ ಅಂತ ನನಗೆ ಅಷ್ಟೊಂದು ಅವಕಾಶ ಕೊಟ್ಟು ಇವತ್ತು ನಮ್ಮನ್ನು ಇನ್ನು ಮುಂದೆ ತಳ್ಳಿ ನೀವು ಹಿಂದೆ ನಿಂತ್ಕೊಂಡು ನಮ್ಮನ್ನು ಇವತ್ತು ಇಲ್ಲಿ ಕೂತ್ಕೊಂಡು ಖುಷಿ ಪಡ್ತಿದ್ದೀರಾ ಬಾಸ್. ಹ್ಯಾಟ್ಸ್ ಆಫ್ ಬಾಸ್, ಥ್ಯಾಂಕ್ ಯು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಎಂದೆಂದಿಗೂ ಚಿರಋಣಿ ಬಾಸ್. ಯಾಕಂದರೆ ಇವತ್ತು ನನ್ನ ಕರಿಯರಲ್ಲಿ ಇದು ತಿರ್ಗಾ ಒಂದು 50 ಅಥವಾ 100 ಹೆಜ್ಜೆ ಮುಂದೆ ತಳ್ಳಿಬಿಟ್ಟಿದ್ದೀರಾ. ಈಗ ನೆಕ್ಸ್ಟ್ ನಾನು ಮಾಡೋದು ಸಿನಿಮಾ. ಯಾಕಂದರೆ ಉಮಾಪತಿ ಸರ್ ಯಾವಾಗಲೂ ಹೇಳೋರು, ಟೈಗರ್ ನಾನು ಸಿನಿಮಾ ನೋಡಿದ್ದೀನಿ, ನೆಕ್ಸ್ಟ್ ನೀವು ಯಾವ ಸಿನಿಮಾ ಮಾಡ್ತೀರೋ ಅದನ್ನು ಸ್ವಲ್ಪ ಹುಷಾರಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತ ನಮ್ಮ ಬಾಸು ಯಾವಾಗಲೂ ಹೇಳ್ತಾ ಇರ್ತಾರೆ. ನನಗೆ ಒಬ್ಬ ಅಣ್ಣನಾಗಿ ಪ್ರತಿಯೊಂದು ಹೆಜ್ಜೆಗೂ ಯಾವುದೇ ಸಿನಿಮಾ ಮಾಡಲಿ, ಯಾವ್ದು ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಒಂದು ಕಾಲೇಜ್ ತಗೊಂಡು ಚೆನ್ನಾಗಿ ಮಾಡಿ, ಬೇಗ ರಿಲೀಸ್ ಮಾಡಿಸಿ, ಈ ಟೈಮಲ್ಲಿ ರಿಲೀಸ್ ಮಾಡಿಸಿ ಅಂತ ಎಲ್ಲನೂ ಪ್ರತಿ ಫೀಡ್ಬ್ಯಾಕ್ ಕೊಟ್ಟು ಇವತ್ತು ನಾನು ಎಲ್ಲೋ ಒಂದು ಕಡೆ 1% ನನ್ನ ಮೇಲೆ ಬಂದಿದೆ ಅಂದರೆ ಥ್ಯಾಂಕ್ ಯು ಬಾಸ್, ನಿಮ್ಮಿಂದನೇ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಎಲ್ಲ ಚಕ್ಕಣ್ಣವರಾಗಿರ್ಬೋದು, ಶಿವರಾಜ್ ಕ್ಲಿಯರ್ಪೇಟೆ ಅವರಾಗಿರ್ಬೋದು, ಎಲ್ಲ ನಟರು, ದೇವರಾಜ್ ಸರ್, ಅವಿನಾಶ್ ಸರ್, ಆ್ಯಂಡ್ ಅಫ್ಕೋರ್ಸ್ ಹರಿಕೃಷ್ಣ ಸರ್, ರೆಕಾರ್ಡಿಂಗ್ ಆಸಮ್ ಸರ್, ಅಲ್ಟಿಮೇಟ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಧನ್ಯವಾದಗಳು. ಈ ಒಂದು ಟೀಮಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಂಥ ಇಡೀ ಚಿತ್ರತಂಡಕ್ಕೆ ಎಲ್ಲ ಪ್ರತಿಯೊಬ್ಬರು, ಆ್ಯಂಡ್ ಮೋಹನ್ ಬಿಕೆರೆ ಅವರು, ಆ್ಯಂಡ್ ಪ್ರತಿಯೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಹುಡುಗರು ಎಲ್ಲ ನನ್ನ ಫೈಟ್ ಮಾಸ್ಟರ್ಸ್ ಆಗಲಿ. ಯಾಕಂದರೆ ಇವಾಗ ನಾವು ಫೈಟ್ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅವ್ರು ಬಿದ್ದರೆ ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅನ್ಸ್ಕೊಳ್ಳೋದು. ಆ್ಯಂಡ್ ಪ್ರತಿಯೊಬ್ಬ ಫೈಟ್ ಮಾಸ್ಟರ್ಗಳು, ಡ್ಯಾನ್ಸ್ ಮಾಸ್ಟರ್ಸ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಿದ್ದೀನಿ. ಜೈ ಕರ್ನಾಟಕ. ಅಷ್ಟು ಕ್ಯೂಟ್ ಆಗಿ ಅಭಿನಯಿಸಿದ್ದಾರೆ. ವೆಲ್ಕಮ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ. ಸೊ ಹೇಗೆ ಅನಿಸ್ತದೆ ನಿಮಗೆ? ಹೌ ಡಿಡ್ ಯು ಫೀಲ್ ಟುಡೇ ಸಕ್ಸಸ್ ಮೀಟ್ ರೈಟ್? ಸೊ ವಾಂಟ್ ಟು ಸೇ ಸಮಥಿಂಗ್? It's nice working with all of the full crew. It feels like a nice family when we work. It's fun. ಇನ್ನೊಂದು ಸಿನಿಮಾ ಆಗ್ತಿದೆ. ಈ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ನಾನು ಒನ್ ಆಫ್ ದಿಸ್, ನನ್ನ ಹೆಸರು ಹೇಳ್ತೀವಿ ಎಲ್ಲರೂ ಫಾರ್ ಶೋರ್, ಬಟ್ ನನ್ನ ಹಿಂದೆ ಒಂದು ದೊಡ್ಡ ಟೀಮ್ ಶ್ರಮ ಪಟ್ಟಿದೆ. ಬೇರೆ ಯಾವ ವೇದಿಕೆ ಮೇಲೆ ಅವ್ರನ್ನ ಕರ್ಸ್ಕೊಳಕ್ಕಾಗಿಲ್ಲ, ಇದೊಂದು ವೇದಿಕೆ ಮೇಲೆ ನಾನು ಕರ್ಸ್ಕೊತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದೆ,
ಚಂದ್ರಮೌಳಿ, ರಾಜಶೇಖರ್, ಭೂಷಣ್, ಸಂತೋಷ್. ಈ ಸಿನಿಮಾನ ಗೆಲ್ಸೋದಕ್ಕೆ ಒನ್ ಆಫ್ ದಿ ಮೇಜರ್ ಸ್ಟ್ರೆಂತ್ ನಾನು ಫೇಸ್ ಆಫ್ ದಿ ಟೆಕ್ನಿಷಿಯನ್ಸ್ ಆಗಿದೆ ಅಷ್ಟೇ. ಇವರು ಬ್ಯಾಕ್ ಬೋನ್. ಯಾಕಂದ್ರೆ ಅಷ್ಟು ಟಫ್ ಇದ್ದಂತ ಒಂದು ಸಿನಿಮಾ ಇದು. ನಾವೊಂದು 108 ದಿವಸ ಶೂಟಿಂಗ್ ಏನ್ ಮಾಡಿದ್ವಿ ಎಲ್ಲಾನು ಪ್ರಾಕ್ಟಿಕಲ್ ತುಂಬಾ ಟಫ್ ಇದ್ದಂತ ಒಂದು ಸಿನಿಮಾದ ಡ್ರೈವಿಂಗ್ ಫೋರ್ಸ್ ಏನಂದ್ರೆ ದರ್ಶನ್ ಸರ್ ಸಿನಿಮಾ. ನಮಗೆ ದರ್ಶನ್ ಸರ್ ಡೇಟ್ ಕೊಟ್ಟಿದ್ದಾರೆ, ಸಾರ್ ನಮ್ಗೆ ಒಂದು ನಂಬಿಕೆ ಇಟ್ಟು ಸಿನಿಮಾ ಕೊಟ್ಟಿದ್ದಾರೆ. ನಾವು ಒಂದ್ ವರ್ಷ ಪ್ರೀ ಪ್ರೊಡಕ್ಷನ್ ಮಾಡ್ಬೇಕಲ್ಲ, ಪ್ರತಿಯೊಬ್ರು ಅಷ್ಟೊಂದು ನಾವು ಕನ್ಸು ಕಟ್ಕೊಂಡಿದ್ದಂಗೆ ಇವ್ರು ನಿಂಗೆ ತೋರಿಸ್ಬೇಕಲ್ಲ, ನಾವು ಹೆಂಗ್ ಮಾಡಕ್ಕಾಗತ್ತೆ ಅನ್ನೋ ಒಂದು ಎಫರ್ಟ್. ನಿಮ್ಗೆ ಯಾಕಾಗ್ಬೋದು, ಫಸ್ಟ್ ಒಂದು ಪೋಸ್ಟ್ ಬಿಟ್ಟಿದ್ವಿ, ಒಂದು ಕೈ ಹಿಡ್ಕೊಂಡ್ರು, ಮಗು ಕೈ ಹಿಡ್ಕೊಂಡ್ರು ಬ್ಲಡ್ ಇರೋಂಥದ್ದು. ಅದಾದ್ಮೇಲೆ ಒಂದು ಆಂಜನೇಯಂದು ಲುಕ್ ಫಸ್ಟ್ ಬಿಟ್ವಿ. ಇದೆಲ್ಲ ಸ್ಕೆಚ್ಗಳಾಗಿತ್ತು. ಈ ಹುಡುಗ ಮಾಡ್ದ, ಅವನು ದರ್ಶನ್ ಸರ್ ಫ್ಯಾನ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಏನಾಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಅದು ಆಸೆ, ಈ ಸಿನಿಮಾ ಇವತ್ತಿಗೆ ಎಷ್ಟು ದೊಡ್ಡ ಹೈಪ್ ಆಗುತ್ತೆ ಎಲ್ಲ ಅಂತಂದ್ರೆ ನಮ್ಗೆ ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗಿಂದ D53 ಅಂತ ಅನೌನ್ಸ್ ಮಾಡಿದಾಗಿಂದಲೇ ನಮ್ಗೆ ಸಿಕ್ಕಂತ ಒಂದು ಪ್ರೀತಿ. ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲ ಟೆಲಿವಿಷನ್ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಅದೇನೋ ಗೊತ್ತಿಲ್ಲ ವಿಶೇಷವಾದ ಪ್ರೀತಿ ಈ ಸಿನಿಮಾ ಫಸ್ಟ್ ಇಂದಾನೆ ಸಪೋರ್ಟ್ ಬಂದ್ಬಿಡ್ತು ನಮ್ಗೆ. ಸೊ ಇವತ್ತು ನಾನು ಫಸ್ಟ್ಲಿ ಮೇಜರ್ ಆಗಿ ಇವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ಸಿನಿಮಾದು ಇವತ್ತು ಯಾಕಂದ್ರೆ ನಾನು ಹೇಳ್ತಿದ್ದೀನಿ, ಸಿನಿಮಾ ರಿಲೀಸ್ ಆಗಿದೆ. ಯಾಕಂದ್ರೆ ಬಿಫೋರ್ ಆದ್ರೆ ಏನೇ ತಪ್ಪಿದ್ರು ನಾನು ತಗೋತಿದ್ದೆ, ನಂದೇ ಫಾಲ್ಟ್ಸ್ ಅಂತ ಅಂದ್ಬಿಟ್ಟು ಅಂತ. ಇವತ್ತು ಜನ ಇಷ್ಟಪಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ಇವಾಗ ನಾನು ಹೇಳ್ತಾ ಇದ್ದೀನಿ. ಡೈಲಾಗ್ಸ್ ಬಗ್ಗೆ ಮಾತಾಡ್ತಾರೆ ಎಲ್ಲರೂ, ಸಿನಿಮಾದ ಡೈಲಾಗ್ಸ್ ಅಂತ ಅಂದ್ಬಿಟ್ಟು. ಸೊ ಅದು ರಾಜಶೇಖರ್ ಇದ್ದಾನೆ, ಚಂದ್ರಮೌಳಿ ಅಂತ, ಇಬ್ರು ಬ್ಯೂಟಿಫುಲ್ ಟ್ಯಾಲೆಂಟ್ಸ್. ಇಬ್ರು ಅಷ್ಟು ಅದ್ಭುತವಾಗಿ ಬಂದಂಥದ್ದು ಸಿನಿಮಾಗೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಒಂದು ಸ್ಟ್ರೆಂತ್ ಫಸ್ಟೇ ನಾವು ಹೇಳಿದ್ವಿ, ಇಲ್ಲ ನಮ್ ಲಿಮಿಟೇಷನ್ಸ್ ಇದೆ, ನಾವು ತುಂಬಾ ಏನೇನು ಔಟ್ ಆಫ್ ದಿ ವೇ ಹೋಗಬಾರ್ದು. ಯಾಕಂದ್ರೆ ದರ್ಶನ್ ಸರ್ ಸಿಂಪಲ್ ಆಗಿ ಹೇಳಿದ್ರು, ಮಗನೇ ನೀನ್ ಏನಾದ್ರು ಮಾಡೋ ಸಿನಿಮಾ ಒಳಗಡೆ ಇಡು, ಅದನ್ನ ಬಿಟ್ಟು ಆಚೆ ಹೋಗ್ಬಾರ್ದು ನೀನ್ ಯಾವತ್ತು ಅಂತ. ನಾವು ತುಂಬಾ ಅದನ್ನ ಕಾನ್ಶಿಯಸ್ ಆಗಿ, ಯಾಕಂತಂದ್ರೆ ಎಲ್ಲೋ 52 ಸಿನಿಮಾ ಮಾಡುವಂತ ಎಕ್ಸ್ಪೀರಿಯನ್ಸ್ ನಮ್ಗೆ ಗೈಡಿಂಗ್ ಫೋರ್ಸ್ ಆಗಂತು. ಸೊ ಇವ್ರುಗಳು ಅದೇ ಹೇಳ್ತಿದೆ, ಇಲ್ಲಪ್ಪ ಏನೇ ಆಗ್ಲಿ ದಯವಿಟ್ಟು ಸಿನಿಮಾ ಒಳಗಡೆ ಇರೋಣ ಅಂತ. ಸೊ ಇವತ್ತೆಲ್ಲ ರಿವ್ಯೂಸ್ ಬರ್ಬೇಕಾದ್ರೆ ನಮಗೆ ಬರ್ದಿರೋದ್ರ ಬಗ್ಗೆ ಡೈಲಾಗ್ಸ್ ಸಿನಿಮಾ ತುಂಬಾ ಆಪ್ಟ್ ಆಗಿದೆ. ದರ್ಶನ್ ಸರ್ ಒಂದೊಂದು ಡೈಲಾಗ್ಸ್ ಹೇಳ್ತಿದ್ದಾರೆ, ಫಿಲಾಸಫಿ ಹೇಳ್ತಿದ್ದಾರೆ, ಅದೆಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಅದರಲ್ಲಿ ಈ ಹುಡುಗರದ್ದು ಎಫರ್ಟ್ಸ್ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಬಗ್ಗೆ ಮಾತಾಡ್ತಂದ್ರೆ ಸಂತು ಮತ್ತೆ ಭೂಷಣ್ ಇಬ್ರು ಫಸ್ಟ್ ಟೈಮರ್ಸ್ ಸಿನಿಮಾ ಮಾಡ್ತಿದ್ದಾರೆ. ಸಂತೋಷ್ ಮಾಸ್ಟರ್ ಜೈ ಶ್ರೀರಾಮ್ ಸಾಂಗ್ಗೆ ಫಸ್ಟ್ ಸಾಂಗ್ ಇದೆ ಕನ್ನಡ ಇಂಡಸ್ಟ್ರಿ. ಅವ್ನು ಅಷ್ಟೇ ಆಗಿದ್ದಾಗಿಂದ ಅವ್ನು ಮಾಡಿದ್ದಾನೆ. ಸಂತು ಈ ತರದೊಂದು 1000 ಜನ ಸೆಟಪ್ ಇಟ್ಕೊಂಡು ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡ್ತಾನೆ ಅಂತಂದ್ರೆ ನಿಜ ಅವ್ನು ಟ್ಯಾಲೆಂಟ್ ತೋರಿಸೇನೆ, ಭೂಷಣ್ ಟ್ಯಾಲೆಂಟ್ ತೋರಿಸೇನೆ. ಬಟ್ ನಾನು ಇವತ್ತು ಅದೇ ಹೇಳ್ತೀನಿ, ಅವ್ರಿಬ್ರು ಮಾಡ್ಲಿ ಅಂತ ಅಂದಿದ್ದೆ ಮತ್ತೆ ಡಿ ಬಾಸ್. ನಾನೇ ಫಸ್ಟ್ ಹೇಳಿದೆ, ಬಾಸ್ ಹಿಂಗೆ ದೊಡ್ಡ ನಾಲ್ಕಿದ್ದಾರೆ ಹೆಸರು ಹೇಳಿದೆ, ಬಾಸ್ ಹಿಂಗಿದೆ ಜೊತೆಗೆ ನನ್ನ ಜೊತೆಗೆ ಕೆಲಸ ಮಾಡ್ತಾರೆ ಈ ತರ ಹಿಂಗೆ ಹುಡುಗರು ಇದ್ದಾರೆ ಅಂತಂದ್ರೆ ಹಂಗಾರೆ ನಮ್ಮವ್ರಿಗೆ ಕೆಲಸ ಕೊಡ್ತೀನಿ ನಾನು, ಮತ್ತೆ ಯಾಕೆ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತೀಯಾ, ಅವ್ರು ಮಾಡಿ ನಾನು ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳ್ತಂತವ್ರು ಅವರು. ಅದಕ್ಕೆ ಈ ಟ್ಯಾಲೆಂಟ್ಸ್ ಇವತ್ತು ಈ ಸ್ಟೇಜ್ ಮೇಲೆ, ಇಂಥ ದೊಡ್ಡ ಸ್ಟೇಜ್ ಮೇಲೆ ಅವ್ರು ನಿಂತಿದ್ದಾರೆ. ಬೇಬಿ ಡ್ಯಾನ್ಸ್ ಫ್ಲೋರ್ ಆಗಿರ್ಬೋದು, ಅವ್ನು ಜೈ ಶ್ರೀರಾಮ್ ಸಾಂಗ್ ಆಗಿರ್ಬೋದು, ಎಲ್ಲಾನು ಈಗ ನಮಗೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ನನಗೆ ಹೇಳ್ತಾರೆ ಎಷ್ಟೊಂದು ಜನ, ಹಿಂಗ್ ಕನ್ವಿನ್ಸ್ ಮಾಡಿದ್ರೆ ನೀವು ದರ್ಶನ್ ಸರ್ಗೆ ಈ ತರ ಒಂದು ಸಿನಿಮಾ ಕತೆ ಹೇಳಕ್ಕೆ ಅಂತ. ನಾನು ಅದೇ ಅಂದೆ, ಗುರು ನಾನ್ ಕನ್ವಿನ್ಸ್ ಮಾಡಿಲ್ಲ, ಈ ಕಥೆಯನ್ನ ಆಯ್ಕೆ ಅವ್ರು ಮಾಡಿದ್ರು ಗೊತ್ತಾ, ಅಂದ್ರೆ ಅವ್ರ ಟೇಸ್ಟ್ ಅದು, ಅವ್ರಿಗಿರುವಂತ ಒಂದು ಜಡ್ಜ್ಮೆಂಟ್, ಅವ್ರು ನಮ್ಗೆ ಓಕೆ ಈ ಕತೆ ಓಕೆ ಈ ಹುಡುಗ ಓಕೆ ಅಂತಂದ್ರು ಅಂದ್ರೆ ಅದು ಅವ್ರಿಗಿರುವಂತ ಜಡ್ಜ್ಮೆಂಟ್ ಅಂತ ಹೇಳಿ ಅಂತ. ಸೊ ಈ ಸಿನಿಮಾ ಇವತ್ತಿಷ್ಟೆಲ್ಲ ಆಗಿದೆ ಅಂತಂದ್ರೆ ಇದೊಂದು ದೊಡ್ಡ ಟೆಕ್ನಿಕಲ್ ಟೀಮ್ಸ್ ಒಂದು ಸಪೋರ್ಟ್. ಅಂಡ್ ಸುಧಾಕರ್ ಅಂಡ್ ಮೋಹನ್ ಸರ್ ಪ್ಲೀಸ್ ಬನ್ನಿ, ನೀವು ಬನ್ನಿ. ಇವರಿಬ್ರು ವರ್ಕ್ ಕೂಡ ನನಗೆ ಅಷ್ಟೇ ದೊಡ್ಡ ಸ್ಟ್ರೆಂತ್. ಒಂದು ತಿಂಗಳು ಬಿಫೋರ್ ಇಂದಾನೆ ಪ್ರೀ ಪ್ರೊಡಕ್ಷನ್ ಕಥೆಯಲ್ಲಿ ಕೂತ್ಕೊಂಡು ನನಗೆ ಸೆಟ್ ಸಿಕ್ಕಿ ಸ್ಕೆಚ್ ಮಾಡೋಣ, ಲೈಟಿಂಗ್ ಪ್ಯಾಟರ್ನ್, ಒಂದೊಂದು ಬ್ಲಾಕ್ ದರ್ಶನ್ ಸರ್ ಒಂದು ಬ್ಲಾಕ್ ಇರ್ತೀನಿ ಅಂದ್ರೆ ಇವನು ಹಿಂಗ್ ಹೊಸ ತೋರ್ಸೋಣ, ಈ ಥರದ್ದು ನಾವು ಮಾಡೋಣ ಅಂತ ಮಾಡಿದ್ದು. ನಾವು ಇಷ್ಟು ಜನ ಸೇರಿ ಒಂದು ಸಿನಿಮಾ ಫೈನಲೈಸ್ ಮಾಡಿ ಒಂದು ಎಡಿಟ್ ಟೇಬಲ್ ತನಕ ತಗೊಂಡ್ಬಂದು, ಪ್ರಕಾಶ್ ಗೊತ್ತಿಲ್ಲಲ್ಲ, ಓಕೆ, ಇಷ್ಟು ತನಕ ತಗೊಂಡ್ಬಂದ್ವಿ ಎಡಿಟರ್ ಪ್ರಕಾಶ್ ಎಲ್ಲ ಸೇರಿ ಫೈನಲ್ ಮಾಡಿದ್ವಿ. ಆದ್ರೆ ನಾವೆಲ್ಲ 60% ತೆಗೆದಂತ ಹುಡುಗರು. ಈ ಸಿನಿಮಾನ 60% ಫಸ್ಟ್ ಕ್ಲಾಸ್ ಪಾಸ್ ಆಗೋ ಹುಡುಗರನ್ನ ಡಿಸ್ಟಿಂಕ್ಷನ್ ಪಾಸ್ ಮಾಡಿದ ಒಂದು ವ್ಯಕ್ತಿ ಅಂತಂದ್ರೆ ವಿ ಹರಿಕೃಷ್ಣ ಸರ್ ಅವರು. ಸರ್ ಪ್ಲೀಸ್ ನಮ್ಮ ಜೊತೆ ನಮ್ಗೊಂದು ಖುಷಿ ಅದು. ವಿ ಆರ್ ಪ್ರಿವಿಲೇಜ್ ಟು ಶೇರ್ ದ ಸ್ಟೇಜ್ ವಿತ್ ಯು. ಒಬ್ಬ ಫಸ್ಟ್ ಕ್ಲಾಸ್ ಹುಡುಗನ್ನ
ಒಂದು ಡಿಸ್ಟಿಂಕ್ಷನ್ ಹುಡುಗನ್ನ ಮಾಡಿಕೊಟ್ಟಿದ್ದು ಹರಿ ಸರ್. ಸೊ ಥ್ಯಾಂಕ್ ಯು ಹರಿ ಸರ್. ಅಂಡ್ ಅರ್ಜುನ್ ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ಅರ್ಜುನ್ ಫಾರ್ ದ ಬ್ಯೂಟಿಫುಲ್ ಸಾಂಗ್ಸ್. ಇವತ್ತು ಎಲ್ಲ ಕಡೆನೂ ಸಾಂಗ್ಸ್ಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಈ ಇಡೀ ತಂಡ, ಈ ಟೆಕ್ನಿಕಲ್ ತಂಡ, ಸಾರಿ ನಾನು ಯಾರು ಬರ್ತಿದ್ರೆ, ಫೈಟ್ ಮಾಸ್ಟರ್ಸ್ ರಾಮ್ ಲಕ್ಷ್ಮಣ್ ಸರ್, ಅನ್ಬೋರಿವು ಮತ್ತೆ ವಿನೋದ್ ಮಾಸ್ಟರ್ಸ್. ಯಾಕಂತಂದ್ರೆ ಇವತ್ತು ರಾವಣನ್ ಫೈಟ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಅಷ್ಟು ಅದ್ಭುತವಾಗಿದೆ ಅಂತ ಅಂದ್ಬಿಟ್ಟು ಅಂತ ರಾಬರ್ಟ್ ಇಂಟ್ರಡಕ್ಷನ್ ಫೈಟ್. ಸೊ ಇದೆಲ್ಲದಕ್ಕೂ ಇಷ್ಟು ಜನ ಟೆಕ್ನಿಷಿಯನ್ಸ್ ಸೇರಿ ಕೆಲಸ ಮಾಡೋದಕ್ಕೆ ನಾವು ಇವತ್ತು ಈ ಸಕ್ಸಸ್ ಮೀಟ್ ಅಲ್ಲಿ ನಿಂತಿದ್ದೀವಿ ಅಂತ ಹೇಳ್ಬೋದು. ಸೊ ಇಡೀ ತಂಡ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಕ್ಯಾಸ್ಟ್ ದರ್ಶನ್ ಸರ್ನ ನಾನು ಫಸ್ಟು ಹೀರೋ ಅವ್ರ ಮನೆಗೆ ಹೋದೆ. ಇವತ್ತು ಸಿನಿಮಾ ಮುಗಿಯೋ ಅಷ್ಟರಲ್ಲಿ ನಾನು ಅವ್ರ ತಮ್ಮನಾಗಿದ್ದೀನಿ, ನನ್ನ ಗಂಡನಾಗಿದ್ದಾರೆ. ಯಾರಿಗುಂಟು ಯಾರಿಗೆಲ್ಲ ಈ ಭಾಗ್ಯ. ದುಡ್ಡು ಜೊತೆಲಿ ಒಂದು ಸಂಬಂಧನೂ ಕಟ್ಕೊಟ್ರು ನನಗೆ. ಅದೇ ರೀತಿ ತರುಣ್ ಅವರು ಅಷ್ಟೇ, ನನಗೆ ಒಬ್ಬ ಗೈಡು, ಮೆಂಟರ್. ನಾನೇನೇ ಒಂದು ಮಾತಾಡಿದ್ರು ಬೇಡ, ಟೆಂಪರ್ಮೆಂಟ್ ಕಳ್ಕೊಬೇಡಿ ಅದು ಇದು ಅಂತ ಹೇಳಿ ನಮ್ಮನ್ನು ಸೋಲ್ ಡೌನ್ ಮಾಡಿ ಆದಷ್ಟು ಒಂದು ರೈಟ್ ಪಾತಲ್ಲಿ ಸಿನಿಮಾ ಮುಗಿಯೋವರೆಗೂ, ಸಿನಿಮಾ ಮುಗಿದ ಆದ್ಮೇಲೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ವಿನೋದ್ ಪ್ರಭಾಕರ್ ಸರ್, ನಾವು ಫಸ್ಟು ಹೋದಾಗ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದಾಗ ಆಯ್ತು ಸರ್ ಮಾಡ್ತೀನಿ ಅದು ಇದು ಅಂತ ಹೇಳಿದಾಗ ದರ್ಶನ್ ಸರ್ ಫಸ್ಟ್ ಒಂದೇ ಮಾತು ಹೇಳಿದ್ದು, ನಮ್ಮ ಪೇಮೆಂಟ್ ಎಲ್ಲ ಬಿಟ್ಬಿಡಿ, ಫಸ್ಟು ವಿನೋದ್ಗೆ ಅವ್ರು ಹೀರೋ ಆಗಿ ಏನು ಪೇಮೆಂಟ್ ತೊಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ಕೊಡ್ಬೇಕು ನೀವು. ಆಯ್ತು ಸರ್ ನಾನು ಕೊಡ್ತೀನಿ. ಅದಾದಮೇಲೆ ನನಗೇನು ನೀವು ಸೌಕರ್ಯ ಕೊಡ್ತೀರಾ ವಿನೋದ್ಗೂ ಅದೇ ಸೌಕರ್ಯ ಕೊಡಬೇಕು ಅಂತ ಕೇಳಿದ್ರು. ಅದು ದರ್ಶನ್ ಸರ್ ಗುಣ ತೋರಿಸುತ್ತೆ. ರವಿಶಂಕರ್ ಸರ್ ಬಗ್ಗೆ ನಾನು ಹೇಳೋಂಗೆ ಇಲ್ಲ. ನಮ್ಮ ಫಸ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಜೊತೆಲಿ ಇದ್ದಾರೆ. ನಾವು ದೇವ್ರು ಎಲ್ಲಿವರೆಗೂ ಶಕ್ತಿ ಕೊಡ್ತಾನೋ ಅಷ್ಟು ದಿನ ನಾವು ಸಿನಿಮಾ ಇಂಡಸ್ಟ್ರಿಗೋಸ್ಕರ ದುಡಿಯೋಣ. ಅಲ್ಲಿವರೆಗೂ ಸಾಕಷ್ಟು ಜನ ನಮ್ಮ ಸಂಸ್ಥೆಗೆ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರವಿಶಂಕರ್ ಸರ್ ಇರ್ಬೋದು, ದೇವರಾಜ್ ಸರ್, ನನಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಇತ್ತು. ನಮ್ಮ ತಂದೆ ನೀನು IPS ಆಗಬೇಕು ಅಂತ ಹೇಳಿದ್ರು, ಬಟ್ ನಮಗೆ ವಿದ್ಯೆ ತಲೆಗೆ ಆಗಲಿಲ್ಲ. ಸೊ ದೇವರಾಜ್ ಸರ್ ಕ್ಯಾರೆಕ್ಟರ್ನ ಅವ್ರ ಸಿನಿಮಾಗಳನ್ನ ನೋಡಿ ನಾನು ತುಂಬ ಖುಷಿ ಪಡ್ತೀನಿ. ಇವಾಗ ನನ್ನ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆದಷ್ಟು ದೇವರಾಜ್ ಸರ್ ಸಿನಿಮಾ ನೋಡ್ತೀನಿ ನಾನು. ಸೊ ನನಗೆ ದೇವರಾಜ್ ಸರ್ ಅಂದರೆ ತುಂಬ ಇಷ್ಟ. ಅವಿನಾಶ್ ಸರ್, ದೇವರಾಜ್ ಸರ್ನ ಅವಿನಾಶ್ ಸರ್ನ ನಾನೊಂದು ಗಂಡ ಹೆಂಡತಿ ನೋಡ್ತೀನಿ. ಯಾಕೆಂದ್ರೆ ಎಲ್ಲೇ ಇದ್ರು ಜೊತೆಲಿರ್ತಾರೆ. ಸೆಟ್ಟಲ್ಲೂ ಅಷ್ಟೇ ದೇವರಾಜ್ ಸರ್ ಏನಾದ್ರು ಇನ್ನೂ ಶೂಟಿಂಗ್ ಪೆಂಡಿಂಗ್ ಇದ್ರೆ ಅವರು ಜೊತೆಲಿದ್ದು ಅವ್ರು ಮುಗಿಯೋವರೆಗೂ ಜೊತೆಲಿದ್ದು ಮುಗಿದಾದ್ಮೇಲೆ ಒಟ್ಟಿಗೆ ಹೊರಡ್ತಾ ಇದ್ರು. ಥ್ಯಾಂಕ್ ಯು ಸರ್. ಆಶಾ ಭಟ್ ಅವರು, ನನಗೆ ಅವ್ರ ಮೇಲೆ ತುಂಬ ಮರ್ಯಾದೆ ಹೆಚ್ಚಾಗಿದೆ. ಎಲ್ಲಿ ಅಂದರೆ ಫಸ್ಟು ರಾಕ್ಲೈನ್ ಸರ್ ಸ್ಟುಡಿಯೋದಲ್ಲಿ ಅವ್ರದ್ದೊಂದು ಫೋಟೋ ಶೂಟ್ ನಡೀತಾ ಇತ್ತು. ನಮ್ಮ ಸುರೇಶನ ಮ್ಯಾನೇಜರ್ ಕೇಳಿದೆ ಅವ್ರಿಗೆ ಊಟ ಬಂತ ಅಂತ. ಅದೇ ಸರ್ ಅಮ್ಮ ನೋಡಿದ್ರೆ ಏನು ಊಟ ಬೇಡ, ನೀವೇನು ತರಿಸಿದ್ರ? ನಾನು ಪುಳಿಯೋಗರೆ ತರಿಸಿ, ಅದೇ ತಿಂದ್ಬಿಡ್ತೀನಿ ಬಿಡಿ ಅಂದರು. ನಾನು ಅಮ್ಮ ಅವ್ರ ಅಸಿಸ್ಟೆಂಟ್ಗೂ ಅವ್ರಿಗೂ ಕೇಳು ಅಂತಂದ್ರೆ ಇಲ್ಲ ಅವ್ರಿಗೆ ಅಂತಂದರು. ಸೊ ಚಿಕ್ಕದು ನಮಗೆ ಅದರಿಂದ ಏನು ಹೊರೆ ಅನ್ಸಲ್ಲ ಅಥವಾ ಹೊರೆ ಕಡಿಮೆ ಆಗಿದೆ ಅಂತಲ್ಲ. ಅವರ ಜವಾಬ್ದಾರಿನ ಸಿನಿಮಾ ಮೇಲೆ ತೋರಿಸ್ತಾ ಇದ್ದಾರೆ. ಕೆಲವರು ಅವ್ರ ಪ್ರೈಸ್ ಟ್ಯಾಗ್ ಹಾಕೊಂಡ್ಬಿಡ್ತಾರೆ, ನಾನು ಹೀರೋಯಿನ್ ನನಗೆ ಇದು ಬೇಕು ಅದು ಇದು ಅಂತ. ನೀವು ಈ ಗುಣ ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸುತ್ತೆ. ಒಂದು ಪ್ರೊಡಕ್ಷನ್ ಯಾವತ್ತು ATM ಬ್ಯಾಂಕ್ ಅಲ್ಲ. ನಾವು ನಿಮ್ಗೋಸ್ಕರ ದುಡಿತೀವಿ, ನೀವು ನಮಗೋಸ್ಕರ ದುಡಿತೀರ. ಜನ ನಮಗೆ ದುಡ್ಡು ಕೊಟ್ಟು ಟಿಕೆಟ್ ನೋಡಿ ನಮ್ಮನ್ನ ಸಾಕ್ತಾರೆ. ಯಾಕಂದ್ರೆ ದರ್ಶನ್ ಸರಿಂದ ನಾನು ಕಲ್ತಿದ್ದೇನು ಅಂದರೆ, ಫಸ್ಟ್ ನಾವು ಹೋಗಿ ಒಂದು ಸಿನಿಮಾ ಬಜೆಟ್ ಹೇಳಿದ್ಮೇಲೆ ಇಲ್ಲ ನಾನು ಈ ಸಿನಿಮಾ ಮಾಡಲ್ಲ. ಯಾಕೆ ಸರ್ ಅಂದರೆ ಬಜೆಟ್ ಜಾಸ್ತಿ ಆಯಿತು, ನನ್ನ ಹಿಂದ್ಗಡೆ ಒಂದಷ್ಟು ಜನ ಲೈನಪ್ ಇದೆ, ಸೊ ಅವರೆಲ್ಲರಿಗೂ ಹೊರ ಆಗುತ್ತೆ ಅಂದರು. ನಂದೇ ಸರಿ ಹಿಂಗೆ ಮಾಡೋಣ, ಇಲ್ಲ ಒಂದು 2 ತಿಂಗಳು ಟೈಮ್ ತೊಗೊಳ್ಳಿ, ಬೇರೆ ಅದನ್ನ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಮಾಡೋಣ. ಹೋಗಿ ನಾನು ಕಾನ್ಫಿಡೆಂಟಾಗಿ ಹೇಳಿದೆ, ಸರ್ ನಾನು ಮಾಡ್ತೀನಿ, ನಿಮ್ಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್. ಸರಿ ಆಯಿತು ನಾನು ಮಾಡ್ತೀನಿ ಅಂತ ಎಕ್ಸಿಕ್ಯೂಟ್ ಮಾಡಿ ಪ್ರತಿಯೊಂದರಲ್ಲೂ ನಮಗೆ ಇವತ್ತು ಸ್ವಲ್ಪ ಜಾಸ್ತಿ ಆಗ್ತದೆ, ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಅಣ್ಣನಾಗಿ ನನ್ನೇನು ಕಾಪಾಡಬೇಕು ಕಾಪಾಡಿ ಇವತ್ತು ಇಲ್ಲಿಗೆ ನಿಲ್ಲಿಸಿದ್ದಾರೆ. ನಾನು ಕೆಲವೊಬ್ರಿಗೆಲ್ಲ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ಸಿನಿಮಾ ಶುರು ಆಗೋ ಮುಂಚೆ ಸಿನಿಮಾ ಪೂಜೆ ಆಗ್ಬಿಡಿ ಆಮೇಲೆ ನಾನು ಮಾತಾಡ್ತೀನಿ ಅಂದರು. ಇವತ್ತು ಸಿನಿಮಾ ಪೂಜೆ ಆಗಿ, ಸಿನಿಮಾ ಶೂಟಿಂಗ್ ಆಗಿ, ಇವತ್ತು ಸಿನಿಮಾ ರಿಲೀಸ್ ಆಗಿ, ಇವತ್ತೊಂದು ಸಕ್ಸಸ್ ಒಂದು ಈವೆಂಟ್ ಹಿಡ್ಕೊಂಡಿದ್ದೀವಿ ಅಂದರೆ ಅವರೆಲ್ಲರೂ ನನ್ನ ಈ ಉತ್ತರ ತುಂಬ ಅದೇ ರೀತಿ ನಮ್ಮ ಸುಧಾಕರ್ ಸರ್, ನಮ್ಮಲ್ಲಿ ಏನೋ ಒಂದು ಇವಾಗ ಡೈರೆಕ್ಟ್ರು ಕೋಪ ಮಾಡ್ಕೊಂಡು ಏನೋ ಒಂದು ಯಾರಿಗೋ ಅಂದ್ರು ಅಥವಾ DOPನೇ ಅಂದರು, ಅವರಿಬ್ಬರದಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಡೈರೆಕ್ಟ್ರು ಬಂದರೆ DOP ಹೋಗಿ ಸಮಾಧಾನ ಮಾಡ್ತಾರೆ ಹುಡುಗರಿಗೆ, ಸೊ DOP ಬಂದರೆ ಡೈರೆಕ್ಟರ್ ಹೋಗಿ ಸಮಾಧಾನ ಮಾಡ್ತಾರೆ. ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ನಮ್ಮ ಹುಡುಗರನ್ನ, ನಮ್ಮ ಪ್ರೊಡಕ್ಷನ್ ಹುಡುಗರನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅವ್ರನ್ನ
ಮಕ್ಕಳ ರೀತಿ ಅನುಸರಿಸ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಸೊ ನಮ್ಮ ಜೇಸನ್, ಸೊ ಕ್ಯಾಡ್ಬರೀಸ್, ಸೊ ಬಂದಿರೋದು ನನಗೆ ಇಷ್ಟ ಆಯಿತು, ಖುಷಿ ಆಯಿತು. ಸೊ ಶೈಲಜಾ ಮೇಡಮ್ ಅವ್ರ ಸಪೋರ್ಟು ನಮಗೆ ತುಂಬ ದೊಡ್ಡ ಮಟ್ಟಿಗಿತ್ತು. ಏಕೆಂದರೆ ನಮ್ಮ ಬರೋರು ಅವ್ರ ಬೇರೆ ಇರ್ಬೋದು, ನನ್ನ ತಮ್ಮನಾಗಿ ಅವ್ರು ಸ್ವೀಕರಿಸಿ ಆದಷ್ಟು ನನ್ನ ಜೊತೆಲಿ ವ್ಯಾಪಾರಕ್ಕೆ ನಿಂತು ನೀವು ಹಿಂಗೆ ವ್ಯಾಪಾರ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಯಾಕೆಂದರೆ ಒಂದೇನೋ ಒಂದು ಇನ್ಸಿಡೆಂಟ್ ನಡೀತು, ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ನಿಂತಾಗ ಶೈಲಜಾ ಮೇಡಮ್ ಅವರು ಹರಿಸರ್ನ ಕಳಿಸ್ಕೊಟ್ರು. ಹರಿಸರಲ್ಲಿ ರಾಬರ್ಟ್ದು ಆರ್ ನಡೀತಾ ಇತ್ತು. ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಮುಗಿಸ್ಕೊಂಡು ನನ್ನ ಜೊತೆ ಕೂತು 9 ರಿಂದ 10 ದಿವಸ ನಾನು ಅವ್ರಿಗೆ ಕೊಟ್ಟಿರೋಷ್ಟು ಕಷ್ಟ ಹಿಂಗೆ ಯಾರೂ ಕೊಟ್ಟಿಲ್ಲ. ಅದೇ ರೀತಿ ಹರಿಸರು ನನಗೆ ನಿಂತ್ಕೊಂಡಂಗೆ ಮೋಸ್ಟ್ಲಿ ಯಾರು ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ರಾಬರ್ಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಿದೆ ಅಂದರೆ ಅದು ಹರಿಸರ್ ಕೊಡುಗೆ, ಶೈಲಜಾ ಮೇಡಮ್ ಕೊಡುಗೆ. ನಾನು ತುಂಬಾ ಚಿಕ್ಕ ಹುಡುಗ, ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು, ಡಿಸ್ಟ್ರಿಬ್ಯೂಟರು, ಎಕ್ಸಿಬಿಟರ್ಸ್ ಎಲ್ಲ ಇರ್ತೀರಾ. ನನ್ನ ವಯಸ್ಸಿಗೆ ತಕ್ಕನಂಗೆ ನನ್ ಕೋಪ ಆಗ್ತದೆ. ಸೊ ಸಾಕಷ್ಟು ಜನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದಾಗ ಕಲ್ಲು ಹೊಡೆದವ್ರು ಸಿಕ್ಕಾಪಟ್ಟೆ ಜನ ಇದ್ರು. ಅವರೆಲ್ಲರಿಗೂ ಗೊತ್ತಿರಲಿ ನಾನು ಬಂಡೆ ಹೊಡಿಯೋರು, ನೀವು ಕಲ್ಲು ಹೊಡಿರಿ. ಸುಮಾರು ಜನ ಅವ್ರ ಆಫೀಸ್ ಕ್ಲೀನ್ ಮಾಡ್ಕೊಂಡಿದ್ರು, ರಾಬರ್ಟ್ ನಾಳೆ ಒಳಗೆ ನಮ್ಮ ಆಫೀಸಿಗೆ ಬರುತ್ತೆ ಅಂತ. ದರ್ಶನ್ ಸರ್ ಹೇಳಿದ್ರು ಇದನ್ನೆಲ್ಲ ಮಾತಾಡೋಣ ಅಂತ. ಬಟ್ ಏನಕ್ಕೆ ಮಾತಾಡ್ತಾ ಇದೀನಿ ಅಂದ್ರೆ ಯಾರಿಗೂ ತೊಂದರೆ ಕೊಡ್ಬಿಡಿ, ನನ್ನ ಮನೆ ದುಡ್ಡಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ನನಗೆ ತೊಂದರೆ ಕೊಡೋ ಹಕ್ಕು ಯಾರು ಕೊಟ್ಟಿಲ್ಲ. ದೇವರಪ್ಪ ಇದ್ದಾನೆ, ನನ್ನ ತಾಯಿ, ಅದು ಬಿಟ್ರೆ ನನ್ಗೆ ಅನ್ನ ಹಾಕೋದು ಬಿಟ್ರೆ ಇನ್ಯಾರಿಗೂ ಹಕ್ಕಿಲ್ಲ. ಆದಷ್ಟು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಹೊರತು ಒಂದು ಸಂಸ್ಥೆನ ತುಳಿದಾಕ್ಬಿಟ್ರೆ, ಒಂದು ಸಂಸ್ಥೆ ಹೋದ್ರೆ ಒಂದು 2000 ಜನಕ್ಕೆ ಊಟ ಹಾಳಾಗೋಗುತ್ತೆ. ಒಂದು ಇನ್ಸಿಡೆಂಟ್ ನಡೀತು, ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಸಿನಿಮಾದೇನೋ ಇಶ್ಯೂ ನಡೀತಾ ಇತ್ತು. ನಾನು ಬೈಕೊಂಬಿಟ್ಟೆ ಅವ್ರ ಪ್ರೊಡ್ಯೂಸರ್ನ, ಇಲ್ಲ ಆಗ್ಬೇಕು ಸುಂದರಿ ಅಂತ. ನಿರ್ಮಾಪಕರ ಒಂದು ಮಾತಾಡ್ತೀನಿ, ದ್ವೇಷ ಇರ್ಲಿ, ಅವನು ಫಸ್ಟ್ ಗೆಲ್ಲಿ ದುಡ್ಡು ಮಾಡಿದ್ಮೇಲೆ ನಮ್ಮ ದ್ವೇಷ ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ಅವನ ಅಪ್ಪ ಮಾಡಿರೋ ತೊಂದರೆಗೆ, ಅವನ ಮೇಲೆ ಇರೋ ದ್ವೇಷಕ್ಕೆ ಅವನ ಕುಟುಂಬನ ಬಿದಿಗೆ ತರಬಾರ್ದು. ಅವ್ರ ಮೇಲೆ ನನ್ನ ದರ್ಶನ್ ಸರ್ ಮೇಲೆ ನನಗೆ ಮರ್ಯಾದೆ ಹೆಚ್ಚಕ್ಕೆ, ನಾನೇನೇ ತಪ್ಪು ಸರಿ ಮಾತಾಡಿದ್ರು ಅಲ್ಲೇ ತಿದ್ದಿ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು ಅಂತ ಹೇಳೋದಲ್ಲ. ನಾನು ಅದಕ್ಕೆ ದರ್ಶನ್ ಸರ್ನ ಪ್ರತಿಯೊಂದು ಹೆಜ್ಜೆಗೂ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ನೋಡಿ ಕಲ್ತಿರೋದು ತುಂಬಾ ಇದೆ. ಹಾಗೆ ನಮ್ಮ ಅಣ್ಣ ದೀಪು ಅವರದ್ದು ಎಲ್ಲ ಒಂದು ಹೆಜ್ಜೆಯಲ್ಲೂ ನನ್ನ ಮುಂದೆ ಇದ್ದು, ನಾನು ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ. ಆದಷ್ಟು ಒಂದು ಗೈಡ್ ಮಾಡಿಕೊಂಡು ಹಿಂಗೆ ಮಾಡ್ಕೊ, ಏನಾದ್ರು ಇದ್ರೆ ಹೇಳು ನಾನು ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಲಿ ಇದ್ರು. ಸೊ ಅದೇ ರೀತಿ ನನ್ನ ತಾಯಿ, ನಾನು ಇಲ್ಲಿ ನಿಂತಿದ್ದೀನಿ, ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ತಾಯಿ ತಂದೆ ಭಿಕ್ಷೆ ಇದು, ಯಾರು ಭಿಕ್ಷೆ ನಮ್ಮಪ್ಪ ಕಷ್ಟಪಟ್ಟು ದುಡಿದು ನಮಗೆ ಕೊಟ್ಟರು. ನಮ್ಮ ತಾಯಿ, ನಮ್ಮ ತಂದೆ ತೀರ್ಕೊಂಡ್ಮೇಲೆ ಯಾರು ಹೇಳಿದ್ರು, ನೋಡ್ಕೊಳ್ಳಿ ತುಂಬಾ ಚಿಕ್ಕ ಹುಡುಗ, ನಮ್ಮ ತಾಯಿ ಹೇಳಿದಷ್ಟೇ, ನೋಡಪ್ಪ ನೀನು ನಮ್ಮ ಹೊಟ್ಟೆಲಿ ಹುಟ್ಟಿದ್ಯಾ, ನಮ್ಮ ಗುಣನೇ ನಿನಗೂ ಇರುತ್ತೆ. ಸೊ ನಿನಗೆಲ್ಲ ಕರೆಕ್ಟ್ ಆಗಿದೆ, ಕೋಪ ಕಡಿಮೆ ಮಾಡ್ಕೊ ಅಂತ ಹೇಳಿ ಒಂದು ಬುದ್ಧಿ ಹೇಳಿ ಎಲ್ಲ ಅಧಿಕಾರನೂ ನನ್ನ ಕೈಲಿ ಕೊಟ್ಟರು. 22 ವರ್ಷ ಇರ್ಬೇಕಾದ್ರೆ ಮೋಸ್ಟ್ಲಿ ಆ ತಾಯಿನೂ ಹಂಗೆಲ್ಲ ನಂಬಲ್ಲ ಅನ್ಸುತ್ತೆ. ನಮ್ಮ ತಾಯಿ ಅಷ್ಟೆಲ್ಲ ನಂಬಿ ಇಲ್ಲಿವರೆಗೂ ಬೆನ್ನು ತಟ್ಕೊಂಡ್ಬಂದ್ರು. ನನ್ನ ಹೆಂಡತಿ ಸ್ಮಿತಾ, ಅದೇ ರೀತಿ ನಮ್ಮ ಅಕ್ಕಂದಿರು, ನಮ್ಮ ಅತ್ತಿಗೆ, ನಮ್ಗೆಲ್ಲರೂ ಸಾಕಷ್ಟು ಜನ ಬೆನ್ನು ತಟ್ಟಿದ್ರ. ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇದೊಂದು ಸಕ್ಸಸ್ ಅಲ್ಲಿ ನಾವ್ ಏನೇ ಮಾತಾಡಿದ್ರು, ಏನೇ ಕಡಿಮೆ ಮಾತಾಡಿದ್ರು, ಏನೇ ಜಾಸ್ತಿ ಮಾತಾಡಿದ್ರು ಎಲ್ಲರೂ ಅನುಸರಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಎಲ್ಲರ ಮಧ್ಯದಲ್ಲೂ ಒಂದು ನಗು ಇರುತ್ತೆ. ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಟೀಮ್, ದರ್ಶನ್ ಎಷ್ಟೋ ಸಲ ನನ್ನ ಕೋಪದಲ್ಲಿ ಬೈದು ಬಿಟ್ಟಿದ್ದೀನಿ. ದರ್ಶನ್, ಚಿರಾಗ್, ಸುರೇಶ್, ಮತ್ತೆ ಜಗದೀಶ್, ನಮ್ಮ ಶ್ರೀಕಾಂತ್, ಈ ತರ ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮ ಸಂಸ್ಥೆ ಬೆಳೆಯೋಕೆ ಅವರೆಲ್ಲರೂ ದುಡಿದಿದ್ದಾರೆ. ನನ್ನ ಕೊಡುಗೆ ತುಂಬಾ ಕಡಿಮೆ, ಅವ್ರ ಕೊಡುಗೆ ತುಂಬಾ ಜಾಸ್ತಿ ಇದೆ. ಆಮೇಲೆ ಚಿಕ್ಕಣ್ಣ ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಏನಕ್ಕೆ ಚಿಕ್ಕಣ್ಣ ನಿಮ್ಮ ಫ್ರೆಂಡು ಅಂತ ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಿದ್ರಂತ. ಯಾವುದೇ ಕಾರಣಕ್ಕೂ ಇಲ್ಲ, ಅವ್ರ ಕ್ಯಾರೆಕ್ಟರ್ ತುಂಬಾ ಚಿಕ್ಕದಿರ್ಬೋದು, ಅವ್ರು ನಮಗೋಸ್ಕರ ಬೆಲೆ ಕೊಟ್ಟು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಶಿವರಾಜ್ ಕೇರ್ಪೇಟೆ ಅವರು, ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ದುಡಿಬೇಕಾದ್ರೆ ಇದು ನನ್ನ ಬ್ಯಾನರ್ ಅಂತ ದುಡಿದಿದ್ದಾರೆ ಹೊರತು ನಾನು ಕೊಡೋ ದುಡ್ಡಿಗೆ ಯಾರು ಕೆಲಸ ಮಾಡಿಲ್ಲ. ನಾನು ಕೊಟ್ಟಿರೋ ದುಡ್ಡು ತುಂಬಾ ಚಿಕ್ಕದು. ಅವ್ರು ಪಟ್ಟಿರೋ ಶ್ರಮ, ಅವ್ರು ಹಾಕಿರೋ, ಅವ್ರು ಸುರಿಸಿರೋ ಬೆವರು ಈ ಸಕ್ಸಸ್, ಈ ಸ್ಟೇಜ್ ಮೇಲೆ ನನ್ನ ನಿಲ್ಸೋದು ಮಾಡಿದೆ. ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದಲೇ ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ಡಿಸ್ಟ್ರಿಬ್ಯೂಟರ್ಗಳು, ನಾನೊಬ್ಬ ಹೊಸ ಅಂತ ಗೊತ್ತಿದ್ದು ನನ್ನ ನಂಬಿ ಆನ್ ಟೈಮ್ ಪ್ರತಿಯೊಬ್ಬರು ನನಗೆ ಕರೆಕ್ಟಾಗಿ ಆನ್ ಟೈಮ್ ದುಡ್ಡು ಕೊಟ್ಟು ಸಿನಿಮಾನ ತಗೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಈ ಮಟ್ಟಕ್ಕೆ ಸಕ್ಸಸ್ ಬಂದಿರೋದಕ್ಕೆ ಡಿಸ್ಟ್ರಿಬ್ಯೂಟರ್ಗಳು ಕೊಡುಗೆ, ಎಕ್ಸಿಬಿಟರ್ಗಳು ಕೊಡುಗೆ,
ಸಾಕಷ್ಟು ಜನ ನನ್ನ ಹಿಂದ್ಗಡೆ ಕಲ್ಲು ಹೊಡೆದಿರೋರು ಕೊಡಿದಿರೋ ತುಂಬ ಇದೆ ಇಲ್ಲಿ. ಸೊ ಹಿಂಗೇನು ಮಾಡ್ತಾರೆ, ನಾನು ಹಿಂಗೆ ಬೆಳೀತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಥ್ಯಾಂಕ್ ಯು. ನಾನು ಒಬ್ಬ ತಮ್ಮ ಅಲ್ಲ, ಮಹೇಶ್ ಅವ್ರಿಗೂ ತಮ್ಮನೆ. ಆ ಜವಾಬ್ದಾರಿನ ತಗೊಂಡು ಹೆಚ್ಚಾಗಿ ಆದಷ್ಟು ನಮ್ಗೆಲ್ಲೂ ಹೊರಗೆ ಕೊಡದೇ ಇದ್ದಂಗೆ ಮಹೇಶ್ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಅವರು. ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಿದ್ದೀವಿ. ಆದರೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಮುಖ್ಯ ಕಾರಣಕರ್ತರಾದ ಎಲ್ಲ ಅಭಿಮಾನಿಗಳಿಗೆ, ಕನ್ನಡ ಚಿತ್ರ ಪ್ರೇಮಿಗಳಿಗೆ, ಕರ್ನಾಟಕಕ್ಕೆ ಹಾಗೇನೆ ಹೊರ ರಾಜ್ಯ ಎಲ್ರಿಗೂ ಕೂಡ ಅನಂತ 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 ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಸಿನಿಮಾ ನೋಡಿ ಹರಿಸಿದ್ದಕ್ಕೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಆಮೇಲೆ ಇದನ್ನ ಸಕ್ಸಸ್ ಮೀಟ್ ಅಂತ ಹೇಳ್ತೀವಿ. ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ಬರೀ ಒಬ್ಬ ನಾಯಕ ಬಂದ್ಬಿಟ್ರೆ ಆಗೋದು ಸಕ್ಸಸ್ ಮೀಟ್ ಇಲ್ಲ. ಇಷ್ಟು ಜನ ಬಂದಾಗ ಮಾತ್ರ ಸಕ್ಸಸ್. ಯಾಕಂದರೆ ಇದು ಒನ್ ಮ್ಯಾನ್ ಶೋ ಅಲ್ವಲ್ಲ. ಇವತ್ತು ಹೇಳ್ತೀನಿ, ಇದು ಒನ್ ಮ್ಯಾನ್ ಶೋ ಅಲ್ಲ. ಈ ಸಿನಿಮಾದಲ್ಲಿ ಅಪ್ಪಾಜಿ ಅವರಿಗೆ ತುಂಬ ಥ್ಯಾಂಕ್ಸ್, ಅವಿನಾಶ್ ಅವರಿಗೆ ತುಂಬ ಥ್ಯಾಂಕ್ಸ್, ಬಟ್ರೆ ತುಂಬ ತುಂಬ ಥ್ಯಾಂಕ್ಸ್. ಹೊಸ್ತಾ ನಮ್ಮ ರವಿಶೇಖರ್ ಅವ್ರಿಗೆ, ಹಾಗೇನೆ ಟೈಗರ್, ಐ ಲವ್ ಯು ಟೈಗರ್ ಅವ್ರಿಗೆ, ಆಮೇಲೆ ಚಿಕ್ಕಣ್ಣ, ಶಿವರಾಜ್ ಕ್ಯಾರ್ಪೇಟೆ, ಸುಧಾ ಮೇಲೆ ಸ್ವಲ್ಪ ಇದಿದೆ, ಯಾವುದು ಹೆಸರು ಹೇಳಿದ ತಕ್ಷಣ ಎಲ್ಲರೂ ಚೆನ್ನಾಗಿ ಕಾಣಿಸ್ತೀವಿ, ಎಲ್ಲ ಇದು ಮಾಡ್ತೀವಿ ಅಂತ. ನಾನು ಆ್ಯಕ್ಚುಲಿ ಇವತ್ತು ಹೇಳ್ತೀನಿ ಕೇಳ್ಕೊಳ್ರಿ. ಫಸ್ಟ್ ಆಫ್ ಆಲ್ ಬೈಕೊಂಡಿದ್ದೆ ನಾನು ಇಷ್ಟೆಲ್ಲ ಅರ್ಕೊಂಡು ಇಲ್ಲಿಂದ ಹೇಳಿರಿ, ಎಲ್ಲಿಂದ ಮಾಡಿದೆಲ್ಲ ಮಾಡ್ತಿದ್ದೆ. ಯಾಕಂದರೆ ಒಂದು ಕ್ಯಾಮ್ರಾಯಿಂದ ಗೊತ್ತಿರೋದಕ್ಕೋಸ್ಕರ ಫ್ರೇಮ್ ನೋಡ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಹೆಂಗೆ ಮಾಡಿದ್ರಿ ನೋಡಿ. ನಾನು ಸುದ್ದಿಗೆ ಹೇಳ್ತೀನಿ, ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀನಿ ನೋಡಿ, ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟೆ ನೀನು, ಎಂತ ಕಳ್ಳ ನೀನು ಅಂತ ಅಂದ್ಬಿಟ್ಟು ಸುದ್ದಿಗೆ. ಹಾಗೇನೆ ನಮ್ಮ ಮೋಹನ್ ಬಿ ಕೆರವ್ರಿಗೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಯಾಕಂದರೆ ಒಂದು ಇದರಲ್ಲಿ ಸುಮಾರು ಇದಿದೆ, ಅಂದರೆ ಸುಮಾರು ಸ್ಕ್ರೀನಿಂದ ನಿಂತು ಕೆಲಸ ಮಾಡೋದಂತ ಇಬ್ಬರನ್ನ ನಾನು ಇವತ್ತು ಪರಿಚಯ ಮಾಡಿಕೊಡ್ಬೇಕು. ದರ್ಶನ್ ಬರೀ ಚಿರಾಗ್ ನಮ್ಮ ಮ್ಯಾನೇಜರ್ಗಳು ಬಂದಿಲ್ಲ, ಈಗ ಒಬ್ರಿಗೆ ಕಾಣಿಸ್ತಾವ. ಓಕೆ, ಇವ್ರು 3 ಜನ ಇಡೀ ಸಿನಿಮಾದಲ್ಲಿ ಹಗಲು ರಾತ್ರಿ ಅಲ್ಲದೆ ಇವತ್ತು ಕೂಡ ಇನ್ನು ಈ ಸಿನಿಮಾ ಥಿಯೇಟ್ರಲ್ಲಿ ಇರೋ ತನಕ ಕಷ್ಟಪಡೋ ಇವ್ರು 3 ಜನ. ಇವ್ರು ದರ್ಶನ್ ಅಂತ. ದರ್ಶನ್ ಓಕೆ, ನಾನು ಇನ್ಸಿ ಗೊತ್ತಾ? ಎಸ್ ದರ್ಶನ್ ಅಂತ. ಇವ್ರದ್ದು ಎಸ್ ದರ್ಶನ್. ನನ್ನ ಬೈಯಂಗಿಲ್ವಲ್ಲ, ನನ್ನ ಪಕ್ಕದಲ್ಲಿ ನಿಂತಿರ್ತೀನಿ, ಇದೇ ನೀವು ಹಿಂಗೆ. ಓಕೆ, ಒಂದಿನ 2 ದಿನ ಚೆನ್ನಾಗಿತ್ತು. ಆಮೇಲೆ ಕೇಳಿದೆ, ಮೋಸ್ಟ್ಲಿ ನನಗೆ ಬೈಯಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರೆ. ಆಮೇಲೆ ಹೋಗಿ ಇವ್ರದ್ದು ಪಾಸ್ಪೋರ್ಟ್ ತರಿಸ್ಕೊಂಡು ನೋಡಿದ್ರೆ ಅದರಲ್ಲೂ ಎಸ್ ದರ್ಶನ್ ಅಂತ ಇತ್ತು. ಸೊ ಇವರು ಆ್ಯಕ್ಚುಲಿ ಸಿನಿಮಾಗೆ ತುಂಬಾನೇ ಕಷ್ಟಪಟ್ಟವರು ಹಗಲು ರಾತ್ರಿ. ಸೊ ಇವ್ರು 3 ಜನಕ್ಕೂ ತುಂಬ 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 ಥ್ಯಾಂಕ್ಸ್. ಈಗ ಆ್ಯಕ್ಚುಲಿ ಫಸ್ಟಿಂದ ತಗೊಳ್ಳೋ ನನ್ನ ನಿರ್ಮಾಪಕರು ಅವ್ರು ಆ್ಯಕ್ಚುಲಿ ತುಂಬ ಹೇಳಿದ್ರು, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ. ನೀವಾಗ ಅನ್ಕೊಂಡಿರ್ತೀರ, ಓಹೋ ಇವ್ರು ಕಚ್ಚಾಡಿ ಇಲ್ವ ಅಂತ. ತುಂಬಾನೇ ಕಚ್ಚಾಡಿ, ಅದನ್ನು ಹೇಳ್ಬೇಕು ತಾನೆ. ಏನಪ್ಪ ಕಚ್ಚಾಡಿ ಹೇಳಿ ಏನಾದ್ರೆ ಚೆನ್ನಾಗಿರಲ್ಲ, ಮಜಾ ಇರಲ್ಲ. ನಾವೇನು ತುಂಬ ಸಾಚರಪ್ಪ, ನಾವೆಲ್ಲ ತುಂಬ ನೋ. ಬಟ್ ಕಚ್ಚಾಡ್ತಿದ್ವಿ, ಎಷ್ಟೊತ್ತು ಕಚ್ಚಾಡ್ತಿದ್ವಿ. ಹಬ್ಬ ಅಂದ್ರೆ 9 ಗಂಟೆನೋ 12 ಗಂಟೆ ತನಕ ಕಚ್ಚಾಡ್ತಿದ್ವಿ, ಏನ್ ಬರ ಅಲ್ವಾ? ಬಟ್ 12 ಗಂಟೆ ಆದ್ಮೇಲೆ ಅದನ್ನ ಅಲ್ಲೇ ಬಿಡ್ತಾ ಇದ್ವಿ ಹೊರತು ಬೆಳಿಗ್ಗೆ ಕ್ಯಾರಿ ಮಾಡ್ತಾ ಇದ್ವಿ. ಒಂಥರ ಗಂಡ ಹೆಂಡತಿ ಜಗಳ ಆಯ್ತಂಗೆ. ಗಂಡ ಹೆಂಡತಿರಾದ್ರೂ ಕ್ಯಾರಿ ಆಗುತ್ತೆ, ಬಟ್ ನಮ್ದು ಆ ಥರ ಇರಲ್ಲ. 12 ಗಂಟೆ ಮುಂದೆ ಬೆಳಿಗ್ಗೆ ಅವ್ರನ್ನ ಫೋನ್ ನೋಡಿದ್ರೆ, ನಾನೇ ಫೋನ್ ನೋಡಿದಿರುವೆ, ಅಪ್ಪಿ ನಾನು ತಪ್ಪು ಮಾಡಿದ್ರೆ ಬಿಡ್ರಿ ಸಾರಿ ನಿಮ್ಮ ಮಾತಾಡ್ಬಿಟ್ಟು ಓಕೆ ಬಿಡಿ ಬಾಸ್, ಹಿಂಗೆ ನಡೀತಾ ಇತ್ತು. ಸೊ ಈ ಥರ ಎಲ್ಲ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ವಿ. ಆದರೆ ಇವತ್ತು ಜನ ತೋರಿಸ್ತಾರ ಪ್ರೀತಿ. ಆಮೇಲೆ ಸುಮಾರು ಜನ ಹೇಳಿದ್ರು, ಇದು ಆ ಸಿನಿಮಾ, ಈ ಸಿನಿಮಾ, ಹಿಂಗ್ ಸಿನಿಮಾ ಅಂತ. ಹೌದಪ್ಪ, ನಾವು ಅಲ್ಲಿಂದ ಇಲ್ಲಿಂದನೇ ಎತ್ತಿರೋದು. ಇದೇ ಲಯಕಿನೇ ಎತ್ಬಿಟ್ಟು ಸಾರ್ಥಿ ಮಾಡಿದ್ವಿ. ಯಾಕೆ ಹೇಳಿದ್ರು ಸ್ವಾಮಿ ನಮ್ಮನ್ನ? ಲಯಕಿ ಸೆಕೆಂಡ್ ಹಾಫ್ ಎತ್ಬಿಟ್ಟು ಸೀದಾ ಹಂಗೆ ಇಟ್ವಿ. ಯಾಕೆ ಕೇಳಿದ್ರು? ಅದಕ್ಕೇನೆ ಸಕ್ಸಸ್ ಆಗಿದ ತಕ್ಷಣ ಅದ್ರ ಮೇಲೆ ಆಕ್ಚುಲಿ ಅಲ್ಲಮ್ಮ ಇಲ್ಲಮ್ಮ. ಹೌದು, ನೀವು ಅನ್ಬೋದು. ಈಗ ಆಕ್ಚುಲಿ ಯಾವುದು ಭಾಷಾ 101% ಇದೆ, ಇಲ್ಲ ಅಂತಾನೆ ಹೇಳಿಲ್ಲ. ಆದರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಇವತ್ತು ರಾಬರ್ಟ್ನ ಆಕ್ಚುಲಿ ಯಾರು 2 ಸಲ ನೋಡ್ತಾ ಇದಾರೆ, 3 ಸಲ ನೋಡ್ತಾ ಇದಾರೆ. ಒಂದು ಹೇಳ್ತೀನಿ ಕೇಳಿದ್ರೆ, ಅದರದ್ದು ಸಕ್ಸಸ್ ಸೀಕ್ರೆಟ್ ಹೇಳ್ತೀನಿ. ಈಗ ನಾನೇನೆ ಹೆಚ್ಚು ಕಮ್ಮಿ ಡಬ್ಬಿಂಗಲ್ಲಿ ನೋಡಿದ್ದೀನಿ, ಪುನಃ ಪೆಂಡ್ರೈವ್ ಹಾಕೊಂಡೆಲ್ಲ ನೋಡಿದ್ದೀನಿ. ನಾನು 100 ಸಲ ನೋಡ್ಬೋದು ಸಿನಿಮಾನ. ನಾವು 100 ಸಲ ವಿತೌಟ್ ಆಕ್ಚುಲಿ ರೀರೆಕಾರ್ಡಿಂಗ್ ಇಲ್ದೇನೆ ನಾವು ಕಟ್ ಮಾಡಿ ಏನೇನೋ ಮಾಡಿದ್ವಿ. ಬಟ್ ಈಗಲೂ ನನ್ನ ಸಿನಿಮಾ ನೆನ್ಸ್ಕೊಂಡ್ರೆ ನೆನ್ಸ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದರೆ ಮಧ್ಯ ಒಂದ್ಸಲಿ ವಾವ್ ಅನ್ನಂಗೆ ಬರುತ್ತೆ. ನೀವು ಇದನ್ನ ನೆನ್ಪಿಟ್ಕೊಳ್ಳೋದು, ಅದನ್ನ ನೆನ್ಪಿಟ್ಕೊಳ್ತೀರ, ಅದನ್ನ ನೆನ್ಪಿಟ್ಕೊಂಡು ಇನ್ನೊಂದು ಬರುತ್ತೆ. ಆಮೇಲೆ ಮತ್ತೆ ಹೊರಗಡೆ ಏನೋ ಚೆನ್ನಾಗಿದೆ ಸಿನಿಮಾ, ಬಟ್ ಏನೋ ಮಿಸ್ ಮಾಡಿದೆ. ಸೊ ಅದಕ್ಕೆ ರಿಪೀಟೆಡ್ ಆಡಿಯನ್ಸ್ ಇದೆ.
ಬಟ್ ಅವರು ಒಂದೇನಾಗುತ್ತೆ, ನಾನು ಯಾವತ್ತೂ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ನಿರ್ದೇಶಕರಿಗೆ ಯೂಶಲಿ ಎಲ್ಲರೂ ಟೆಕ್ನಿಕಲ್ ಟೀಮ್ ಹೇಳೋದಿಷ್ಟೇ, ದಯಮಾಡಿ ಇವಾಗ ನನಗೂ ವಯಸ್ಸಾಗಿದೆ ಹಂಗಂತೇಳಿ ಆ್ಯಕ್ಚುಲಿ ತುಂಬ ಒಲ್ಗೋರ್ಗಳಾಕ ಹೋಗ್ಬೇಡ್ರಿ, ಡೈಲಾಗ್ಗಳು ಆಮೇಲೆ ಇನ್ನೊಬ್ಬರ ಮೇಲೆ ಹರ್ಟ್ ಆದಾಗ ಇರಬಾರ್ದು. ಸೊ ಯಾಕಂದರೆ ನಾವು ಯಾವುದೂ ಸಿನಿಮಾಗಳು ನೋಡಿರಲ್ಲ. ಆಮೇಲೆ ಬಟ್ ನಮ್ಮ ಡೈಲಾಗ್ ರೈಟರ್ಗಳಂತೂ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು ಯಾಕಂದರೆ ಪ್ರತಿಯೊಂದು ಪಾಯಿಂಟ್ ಇಷ್ಟಿಷ್ಟೇ. ಇದಕ್ಕೊಂದು ಆ್ಯಕ್ಚುಲಿ ಹೇಳ್ತೀನಿ, ನಿಜವಾಗ್ಲೂ ಯೂಶಲಿ ಮಗಳು ಮುಖ್ಯನ ಕಂಡ್ರೆ ನಂಗೆ ತುಂಬಾ ಮರ್ಯಾದೆ. ನಾವು ಯಾವಾಗ ಸಿಗ್ನಲ್ ಸಿಕ್ಕಿದ್ರೆ ಖಂಡಿತ ನಿಲ್ಲಿಸ್ಬಿಟ್ಟು ಅವ್ರ ಮುಂದೇನೋ ನನ್ನ ಕೈಲಾಗಿದಷ್ಟು ಕೊಟ್ಟು ಅವ್ರ ಹತ್ರ ಬೋಣಿ ಮಾಡಿಸ್ಕೊಂಡು ಹೋಗ್ತೀನಿ. ಬಟ್ ಈಗ ಸ್ಮಾರ್ಟ್ ಕಡೆ ಅವ್ರು ಸಿಕ್ಕಿದಾಗಲೂ ಕೂಡ ತುಂಬ ಪ್ರೌಡಾಗಿ ಬೇಡಣ ನಮಗೊಂದು ಮರ್ಯಾದೆ ಇದೆ ಅಂತ ತೋರಿಸ್ಕೊಟ್ಟೆ. 101% ರೆಸ್ಪೆಕ್ಟ್. ಅವ್ರಿಗೂ ಇನ್ನೊಂದು ಭಾವನೆ ಇರುತ್ತೆ, ಅದು ತಪ್ಪು ಅಂತ ನಾನು ಹೇಳೋದು, ಅವ್ರವ್ರು ಇದು ಅಷ್ಟೇ. ಸೊ ಹಂಗೆ ಹೇಳಿದಾಗ ನಮಗೊಂದು ಖುಷಿ ಆಯ್ತು, ಬಿಡ ಈಗ ಖುಷಿ ಆಯ್ತು ಅಷ್ಟೇ ಸಾಕು ಅಂತ. ಸೊ ಆ ಥರ ಯಾರಿಗೂ ಖುಷಿ ಪಡಿಸೋಣ ಅಷ್ಟೇ. ಸಿನಿಮಾ ಮಾಡೋದೇ ನಾವು ಖುಷಿಗೋಸ್ಕರ. ಆದರೆ ಇವತ್ತು ಒಂದೇ ಹೇಳ್ತೀನಿ, ನಮ್ಮ ನಿರ್ಮಾಪಕರ ಬಗ್ಗೆ ನಾನು ಹೇಳಂಗಿಲ್ಲ. ಯಾಕಂದರೆ ಪ್ರತಿಯೊಂದು ಇದರಲ್ಲೂ ಕೂಡ ಈಗ ನೀವು ಆ್ಯಕ್ಚುಲಿ ಜೈಜಾಂಟಿಕಲ್ಲಿ 8 ವರ್ಡ್ ಇದೆ, ಅದರಲ್ಲಿ 4 ವರ್ಡ್ ಆ್ಯಕ್ಚುಲಿ ಉಮಾಪತಿಯವರು, 4 ವರ್ಡ್ ತರುಣ್. ಇದಷ್ಟೇ ನಾನು ಹೇಳೋಕ್ಕಾಗೋದು, ಇನ್ನೇನು ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರದ್ದು ಸಿನಿಮಾ ಇದು. ಇನ್ನು ಇಲ್ಲಿ ಸಕ್ಸಸ್ ಅನ್ನೋದಕ್ಕೆ ಅಪ್ಪಾಜಿಯವರಿಂದ ಹಿಡಿದು ನಾವೆಲ್ಲ ಶಿವರಾಜ್ ಕೇಳ್ಪಡೆ ಚಿಕನ್ ತನಕ ಹೋಗ್ಬಿಡ್ತೀವಿ, ಜೈಸು ತನಕ ಹೋಗ್ತೀವಿ. ಆದರೆ ಇವತ್ತೊಂದು ಇನ್ನು ನೆಕ್ಸ್ಟ್ ನಾನು ಬರೋ ಪ್ರೊಡ್ಯೂಸರ್ಗಳಿಗೆ ಇಲ್ಲಿಂದ ಒಂದು ಮಾತಾಡಕ್ಕೆ ಬರ್ತೀನಿ, ಅದಕ್ಕೊಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ. ಎಲ್ಲ ಆಯಿತು, ಎಲ್ಲ ಮುಗೀತು, ತಂದೆ ಹೋದ್ರು, ಏನು ನೆಕ್ಸ್ಟ್, ವಾಟ್ ಇಸ್ ನೆಕ್ಸ್ಟ್ ಅಂದಾಗ ಸರಿ ಹಸು ತಂದರೆ ಆ್ಯಕ್ಚುಲಿ ಡೈಲಿ ಹಾಲು ಕರಿಬೋದು ಆಗುತ್ತೆ ಅಂತ ನಾನು ಹೋಗಿ ಸ್ಟೈಲಾಗಿ ಎತ್ಕೊಂಡ್ಬಂದ್ಬಿಟ್ಟೆ ಹಸನ. ಬಟ್ ಆ್ಯಕ್ಚುಲಿ ಹಾಲು ಕರಿಯಕ್ಕೆ ನಂಗೆ ಬರೋಲ್ಲ, ಅದನ್ನ ಇನ್ನೊಂದು ಮೇಲೆ ಡಿಪೆಂಡ್ ಆದ. ಅವನು ಒಂದಷ್ಟು ದಿನ ಬರೋನು ಮೇಲೆ ನನ್ನ ಕಷ್ಟ ಆದ ದರ್ಶನ ಬರೋಕ್ಕಾಗಲ್ಲ, ಆಯ್ತಪ್ಪ ನಿಂಗೆ ಏನೋ ಕೊಡ್ತೀನಿ ಅಂತ ಒಂದು 3 ದಿನ ಬಂದರೆ 4 ದಿನ. ಏನಂತ ದೊಡ್ಡ ವಿಷಯ ಹಾಲು ಕರೆಯೋದಂತ ನಾನು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ ನಂದು ಅವತ್ತು ನಾನು ತೊಗೊಂಡಿದ್ದ 12 ಲೀಟರ್ ಹಾಲು ಕೊಡ್ತಾ ಇತ್ತು. ನಾನು ಫಸ್ಟ್ ಡೇ ಕರೆದಿದ್ದ ದಿನ ಹೆಚ್ಚು ಕಮ್ಮಿ 8 ಲೀಟರ್ ಕೊಟ್ಟು, ಇನ್ನು 3 ಲೀಟರ್ ಕೊಡೋಕ್ಕಾಗಿ ಕರಿಯಕ್ಕೆ ಬರಲಿಲ್ಲ. ಹಂಗಂತೇಳಿ ನಾನು ಬಿಡಕ್ಕೆ ಹೋಗ್ಲಿಲ್ಲ. 12.5 ಲೀಟರ್ನು ಕರಿಯೋಕ್ಕೆ ಲೆವೆಲ್ಗೆ ನಾನು ಕಲ್ತ್ಕೊಂಡೆ. ಹಾಗೇನೆ ನನ್ನ ನೆಕ್ಸ್ಟ್ ನಿರ್ಮಾಪಕರು ಯಾರ್ಯಾರು ಬರ್ತಾರೋ ದಯಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಬಂದರೆ ಮಾತ್ರ ನನ್ನ ಹತ್ರ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ನಾನು ವಾಕಿಂಗ್ ಅನ್ಕೋಬೋದು, ಎನಿಥಿಂಗ್ ಯಾರು ಬೇಕಾದ್ರು. ಯಾಕಂದ್ರೆ ಈ ಸಿನಿಮಾದಲ್ಲಿ ನೋಡ್ಬಿಟ್ವಿ ಎಲ್ಲೆಲ್ಲಿ ಯಾರ್ಯಾರು ಹೆಂಗಿನ ಕಡ್ಡಿ ಅಲ್ಲಾಡಿಸ್ತಾರೆ, ಅಲ್ಲಾಡ್ಸಿ ತಪ್ಪೇನಿಲ್ಲ. ಬಿಕಾಸ್ ಇಟ್ಸ್ ಎ ಕಾಂಪಿಟೇಷನ್, ಯು ಆರ್ ರೆಡಿ ಟು ಡೂ. ಇವತ್ತೇನೋ ಸಕ್ಸಸ್ ಆಗಿದೆ ಅದಕ್ಕೆ ಇಷ್ಟೊಂದು ಮಾತಾಡ್ತೀನಿ ಅನ್ಕೋಬಿಡ್ತೀವಿ. ಫೇಲ್ಯೂರ್ ಆದ್ರೂ ಇದ್ದೇನೆ, ಒಡೆಯ ಫೇಲ್ಯೂರ್ ನಮ್ದು ಹಿಂಗೆ ಆಗಿದೆ. ಒಳ್ಳೆ ರೇಟ್ ಬಂದಿದ್ದ ನನ್ನ ಇವನಿಗೆ ಸಂದೆಗೆ ಕೊಟ್ಕೊಡೋ ಅಂತಂದೆ. ಅವ್ರ ತಂದೆ ಬಂದು ಆ್ಯಕ್ಚುಲಿ ಕೂರ್ತಾರೆ, ಅವ್ರಿಗೆ ಯಾರೋ ಹಳೆ ಫ್ರೆಂಡ್ಸ್ ಸಿಗ್ತಾರೆ. ಅವ್ನು ವ್ಯಾಪಾರ ಮಾಡೋಕ್ಕೆ ಬಿಡಲಿಲ್ಲ, ಅವ್ನು ಲಾಕ್ ಆದ. ಇನ್ನೂ ಅವ್ನು ಆ್ಯಕ್ಚುಲಿ ಒಡೆಯೋದು ಇನ್ನೂ 4 ಕೋಟಿ ರೂಪಾಯಿ ನಮ್ಮಲ್ಲಿ ಹೆಸರು ಅಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಇಸ್ಕೊಳ್ಳೋದು ಇನ್ನೂ ಅವನೇ. ಹೆಚ್ಚು ಕಮ್ಮಿ ಒಡೆಯ ಬಂದು 2 ವರ್ಷ ಆಯ್ತಾ? 2 ವರ್ಷ ಆಯ್ತು. ಅವಾಗ ಎಲ್ಲಿಂದ ನಾವು ಸಕ್ಸಸ್ ಮೀಟ್ ಅಂತ ಮಾಡೋಣ? ನ್ಯಾಯಬದ್ಧವಾಗಿ ದುಡಿಯಾಗಿ ಬಂದ್ರು ಇದು. ನಾನು ಅದಕ್ಕೆ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶೈಲಜಾ ಮೇಡಮ್ಗೆ, ಹರಿಕೃಷ್ಣ ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಅವ್ರು ಕಲ್ತಿದ್ದು, ಈಗ ಯಜಮಾನ ಅದನ್ನು ಕಲ್ತಿದ್ದನ್ನ ಅವ್ರು ಇಲ್ಲಿ ಇನ್ಪುಟ್ ಮಾಡಿದ್ರು, ಇಲ್ಲ ಹಿಂಗಿದೆ ಅಂತ. ಈಗ ನಮಗೆ ಗೊತ್ತಾಗ್ತದೆ ವಾಟ್ ಇಸ್ ಬಿಸ್ನೆಸ್. ನಾನು 53ನೇ ಸಿನಿಮಾ ಆದ್ಮೇಲೆ ಈಗ ನಾನು ಕಲ್ತ್ಕೋದ ಬಿಸ್ನೆಸ್ ಏನು, ಇಷ್ಟೊಂದು ಬರ್ತಾ ಇದ್ದಾರೆ, ಇನ್ನೊಂದೇನೇ, ಮತ್ತೆ ಇನ್ಯಾಕೆ ಎಲ್ಲರೂ ಬಂದಾರಲ್ಲ ಲಾಸ್ ಅಂತ ಹೇಳ್ತಾರೆ. ಇನ್ನೊಂದಂದ್ರೆ ಆಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಿ, ಆಕ್ಟರ್ ಆಗಿ ಇದೇ ಪಾಪ ಆಕ್ಚುಲಿ ನಮ್ಮ ಲೈಟ್ ಮ್ಯಾನ್ಗಳು ಪಾಪ ಅವ್ರಿಗೆ ಒಂದು 500 ರೂಪಾಯಿ ಕೊಡಕ್ಕೆ ನಾವು ಗೀಯಾಡ್ತಿರ್ತೀವಿ. ನಿಜವಾಗ್ಲೂ ತಪ್ಪು. ಇನ್ನು ಮೇಲೆ ಅವ್ರಿಗೆ ಬೇಕಾದ್ರೆ 1 ಕೋಟಿ ಎಕ್ಸ್ಟ್ರಾ ಕೊಟ್ಬಿಡೋಣ ನಾವು. ಬಟ್ ಇಲ್ಲಿರೋ ಡಿಸ್ಟ್ರಿಬ್ಯೂಟರ್ಗಳಂತ ಕಾಸು ಕಿತ್ಕೊಳ್ಳೋದು ನಮ್ಗೆ ಬರೋಲ್ಲ. ಯಾಕಂದ್ರೆ ಎಲ್ಲೋ ಕೂತಿರ್ತಾರೆ, ನಾವು ಅನೌನ್ಸ್ ಮಾಡ್ತೀವಿ, ಬರ್ತಾರೆ ಆರಾಮಾಗಿ ಕೂತ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಂಗೆ ಎತ್ಕೊಂಡು ಹೋಗ್ತಾರೆ, ಕಾಸು ಬರೋಲ್ಲ. ಈಗಲೇ ಹೇಳ್ತಾ ಇದ್ದೀವಿ, ಇನ್ನೊಂದು ಹೊಡೆಯೋದೇ 4 ಕೋಟಿ ರೂಪಾಯಿ ಬರಬೇಕು. ಓಪನ್ ಹೇಳ್ತಾ ಇದ್ದೀನಿ, 4 ಕೋಟಿ ರೂಪಾಯಿ. ಯಜಮಾನ ಎಷ್ಟೇ ಮಾಡ್ಸೋರೆ ನಮ್ಗೆ ಗೊತ್ತು. ಶೈಲಜಾ ಮೇಡಮ್ ಅವ್ರು ಆಕ್ಚುಲಿ ಇವತ್ತೂ ಸುಮ್ಮನೆ ಇದೆ. ಇದನ್ನ ಯಾರು ಹೇಳ್ತೀರಾ? ಕೇಸ್ ಹಾಕ್ತೀರಾ, ಇನ್ನೊಂದು ಮಾಡ್ತೀರಾ, ದಬ್ಬಾಳಿಕೆ ಮಾಡ್ತೀರಾ, ಏನು ಅನ್ನಲ್ಲ. ಆನ್ಸರ್ ಈ ಥರದ ಪ್ರಾಬ್ಲಮ್. ಅದಕ್ಕೆ ನಾನು ಆಕ್ಚುಲಿ ನೆಕ್ಸ್ಟ್ ಟೈಮಿಂದ ಯಾರೇ ನಾನು ಸಿನಿಮಾ ಮಾಡಕ್ಕೆ ಬರೋ ನಿರ್ಮಾಪಕರು ದಯಮಾಡಿ ಡಿಸ್ಟ್ರಿಬ್ಯೂಷನ್ ಏನು, ಹೆಂಗ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾಕಂದ್ರೆ ಪುಕ್ಸಟೆ ಡಿಸ್ಟ್ರಿಬ್ಯೂಟರ್ ಯಾರು ಮಾಡಲ್ಲ. ಸ್ವಾಮಿ ಕಮಿಷನ್ ಇದೆ, ಕಮಿಷನ್ ಮೇಲೆ ಯಾವುದೇ ಹೇಳುವ 500 ರೂಪಾಯಿ ಒದ್ದಾಡ್ತಿರ್ತೀವಿ, ನಾವು ಕೋಟಿಗಟ್ಟಲೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದು ಹೆಸರು ಇಲ್ಲಿಂದ ತಂದು ಅಲ್ಲಿಂದ ತಂದು ಈಗ ಸುಮ್ಮನೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಪ್ರೊಡ್ಯೂಸರ್ಗೂ ಇಲ್ಲ, ನೋಡೋರ್ಗೂ ಬರಲ್ಲ. ಇದು ಪ್ರಾಬ್ಲಮ್. ನೆಕ್ಸ್ಟ್ ತಗೊಂಡ್ರೆ ಈಗ ಪೈರಸಿ.
ಎಲ್ಲರೂ ದೊಡ್ಡದಾಗಿ ಹೇಳ್ತಾರೆ ಪೈರಸಿ ಪೈರಸಿ ಪೈರಸಿ. ಓಕೆ, ಗುಡ್. ಯಜಮಾನ ಮೊದಲನೇ ದಿನನೇ ಪೈರಸಿ ಆಗಿದೆ. ಯಾರೇನು ಮಾತಾಡಿದ್ರು ಇದಕ್ಕೆ? ಯಾರೇನು ಮಾತಾಡೋದು? 140 ದಿನ ಸಿನಿಮಾ ಓಡೋದಕ್ಕೆ ಹಂಗಾರೆ ಶೈಲಜಾ ಮೇಡಮ್ ಅವ್ರಿಗೆ ಆಕ್ಚುಲಿ ಏನಾದ್ರು ಇದಾಗಿತ್ತ? 49 ದಿನಕ್ಕೆ ಸಿನಿಮಾ ಬಂತು ಪ್ರೈಮಲ್ಲಿ. ಹಂಗಿದ್ರು 100 ದಿನ ನಾವು ಆಕ್ಚುಲಿ ಅಟೆಂಡೆನ್ಸ್ ಫಂಕ್ಷನ್ ಏನ್ ಮಾಡಕ್ಕೆ ಸುಮ್ಮನೆ ಶೈಲಜಾ ಮೇಡಮ್ ನಾನು ಹೇಳ್ಬಿಟ್ಟು ಮೇಡಮ್ ಮಾಡಿ ಮೇಡಮ್ ಮಾಡಿ ಮೇಡಮ್ ಕ್ರೆಡಿಟ್ ನನಗೆ ಯಾಕೆ ಕ್ರೆಡಿಟ್ ಅವರಲ್ಲಿ? ಸಿನಿಮಾ ಚೆನ್ನಾಗಿದ್ರೆ ಅದು ಪೈರಸಿ ಅಲ್ಲ. ನಾವೇ ಫ್ರೀಯಾಗಿ ಮೊಬೈಲ್ಗಳು ಕೊಟ್ಟರು ಕೂಡ ನೀವು ನೋಡಲ್ಲ. ಫ್ರೀಯಾಗಿ ನಾನೇ ಮೊಬೈಲ್ ಕೊಟ್ಟು ಹಾಕೊಂಡು ನೋಡ್ತಿದ್ರು ಕೂಡ ಸಿನಿಮಾ ನೋಡ್ತೀವಿ. ಯಾಕೆ ಕುರುಕ್ಷೇತ್ರ ಪೈರಸಿ ಆಗ್ಲಿಲ್ವಾ? ಒಡೆಯ ಪೈರಸಿ ಆಗಿಲ್ಲ, ಬಿಕಾಸ್ ರೀಮೇಕ್ ಸಿನಿಮಾ ಎಲ್ಲ ನೋಡಿದ್ರೆ ಕೂಡ ಇದನ್ನೇನು ಇದ್ರ ಮಧ್ಯದಲ್ಲಿ ಒಬ್ರು ಹೇಳೋರು ನಮ್ಮನ್ನ ಕಿತ್ಕೊಂಡ್ರು, ನಮ್ಮನ್ನ ಇದು ಮಾಡ್ಬಿಟ್ರು, ನಮ್ಗೆ ಇದು ಮಾಡ್ಬಿಟ್ರು ಅಂತ. ಈಗ ನಮ್ಗೆ ಮೊನ್ನೆ ಸುಮಾರು ಒಂದು ಎಷ್ಟು ಜನ ಸಿಕ್ಕಿದ್ರು ಮಕ್ಕಳ? ಓಕೆ, ಅದ್ರಲ್ಲಿ ಒಬ್ಬ ಹುಡುಗನ ನಮ್ಮ ಹುಡುಗರು ಯಾರೋ ಹೋಗಿ ಇಟ್ಕೊಂಬಂದ್ರು. ಅವನ ಆಕ್ಚುಲಿ ಲಿಂಕ್ ನ ಶೇರ್ ಮಾಡಿಲ್ಲ, ಇದನ್ನೇ ಲಿಂಕ್ ನ ಶೇರ್ ಮಾಡಿಲ್ಲ. ಅದಕ್ಕೆ ಕರ್ಸಿದ್ರು ಸ್ಟೇಷನ್ ಬಂದು ಒಂದು ಬುದ್ಧಿವಾದ ಹೇಳಿ ನಮ್ಮ ನಿರ್ಮಾಪಕರು ಅವನಿಗೆ ಬೇಲೂರು ಕೊಡು. ಆದ್ರೆ ಇದೇ ನಮ್ಮೊಬ್ಬ ಹುಡುಗ ಪಾಪ ಮಾಡಿದ್ದಕ್ಕೆ ಲಾಸ್ಟ್ ಟೈಮು ಅವನ ಎತ್ಕೊಂಡೋಗಿ ಜೇಸಿ ಕೂರಿಸೋದು. ಈಗ ನಾನು ಯಾರ ಹತ್ರ ಹೇಳಿದಿನ? ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ನಮ್ಮನ್ನ ಕಿತ್ಕೊಂಡ್ಬಿಟ್ರು ಅಂತ. ಮಕ್ಕಳಿಗೆ ಹೊಡಿತೀವಿ ಅಷ್ಟೇ ಹೇಳ್ಬೇಕು ನಾವು. ಒಂದ್ಸಲಿ ಹೊಡೆದ್ಬಿಟ್ರೆ ಮುಗಿದೈತೆ ಮಗು ಇಷ್ಟ ಇರ್ತಾನೆ ಅಂತ. ಆ ಹುಡುಗ ಎತ್ಕೊಂಡೋಗಿ ಜೇಸಿ ಹಾಕಿ ನಾವು ಜೈಲಲ್ಲಿ ಎದುರಿಸ್ಬೇಕೇ ಹೊರತು ಕರ್ಕೊಂಡೋಗಿ ಒಂದು ಜೇಸಿ ಕೂರಿಸೋದು. ಈಗ ಅವ್ನು ಜೈಲಿಗೆ ಇಷ್ಟ ಬಿಡೋಣ ಅಂತ ಆಗುತ್ತೆ. ಪುಣೆ ಇಲ್ಲಿ ಪುಣೆ ಆ ಹುಡುಗನ ಹೆಸರು ಪುಣೆ ರಾಕೇಶ್ ಅಂತ. ಅವನು ಒಂದು ಸಿನಿಮಾದ ಲಿಂಕ್ ಶೇರ್ ಮಾಡಿದ್ದಾರೆ, ಅವ್ರು ಕಳ್ಸಿದ್ ಲಿಂಕ್ ಶೇರ್ ಮಾಡಿದ್ದಾರೆ. ಈಗ ಎಷ್ಟು ಲಿಂಕ್ ನಾವು ತೆಗಿಯೋಣ? ಅದಕ್ಕೆ ಸಿನಿಮಾದ ದಮ್ಮಿದ್ದಾಗ ನಾವು ಮಾತಾಡಬಾರ್ದು. ಆಗುತ್ತೆ, ಎಲ್ಲ ಆಗುತ್ತೆ. ಈಗ ಅದಕ್ಕೆ ಏನು ನಾವು ನಿಲ್ಸಕ್ಕಾಗಲ್ಲ, ಅದಕ್ಕೇನು ಆಪ್ಷನ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಂತೇಳಿ ಓಡ್ತಲ್ವಾ? ಈಗ ಇಷ್ಟು ಜನ ಶೇರ್ ಮಾಡಿದ್ರು, ಇಷ್ಟೆಲ್ಲ ತಗ್ಸಿದ್ವಿ, ಹೆಚ್ಚು ಕಮ್ಮಿ 1,000 ಲಿಂಕ್ ನಾವು ತಗ್ಸಿರೋದಲ್ಲ. ಸೊ ಈ ಥರ ಎಲ್ಲ ಸುಮ್ಮನೆ ಮಾತಾಡ್ಬಾರ್ದು. ಆಮೇಲೆ ಪಾಪ ಹುಡುಗರ ಬಗ್ಗೆ ಆಕ್ಚುಲಿ ಮಾಡಬಾರ್ದು ನಾವು, ತಪ್ಪಾಗುತ್ತೆ. ಆಮೇಲೆ ಫ್ಯಾನ್ಸ್ಗಳಂದಾಗ ಇರ್ತಾರೆ, ಎಲ್ಲರೂ ಫ್ಯಾನ್ಸ್ ಇದ್ದಾರೆ. ಅವರಿಂದಾನೇ ನಾನು ಅನ್ನತ್ತಿದ್ದಾರೆ. ನಾನು ಯಾವತ್ತೂ ನನ್ನ ಫ್ಯಾನ್ಸ್ನ ನಾನು ಬಿಟ್ಕೊಡೋದು. ಆ ಥರ ದಯಮಾಡಿ ಸುಮ್ಮನೆ ಹೇಳ್ಕೊಂಡು ಮಾಡ್ಕೊಂಡು ರಫ್ ಮಾಡ್ಕೊಳ್ಳೋದು ತಪ್ಪಿದು. ಸಕ್ಸಸ್ ಮೀಟು ನಾವು ಹೇಳೋದಕ್ಕೆ ಬಂದಿದ್ದು ಇಷ್ಟೇನೆ. ದಯಮಾಡಿ ಕನ್ನಡ ಚಿತ್ರರಂಗನ ಬೆಳೆಸೋಣ. ಯಾರು ಇಲ್ಲಿ ನಾವೇನು ಚಿತ್ರರಂಗಕ್ಕೆ ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನೋ. ಒಂದೊಳ್ಳೆ ಸಿನಿಮಾ ಬಂದ್ರೆ ಇನ್ನೊಂದಷ್ಟು ಸಿನಿಮಾ ಎದ್ದೇಳುತ್ತೆ. ಯಾಕಂದ್ರೆ ಒಂದೇನಾಗುತ್ತೆ, ಗಾಂಧಿನಗರದಲ್ಲಿ ದುಡ್ಡು ಓಡಾಡುತ್ತೆ, ಒಂದಷ್ಟು ಜನ ಎದ್ದೇಳ್ತಾರೆ, ಒಂದಷ್ಟು ಜನ ಹೀರೋಗಳು ಬರ್ತಾರೆ, ಎಲ್ಲ ನಮ್ಮವ್ರೆ. ಸೊ ಆದ್ರಿಂದ ಇವತ್ತು ನಾನು ಎಸ್ಪೆಷಲಿ ಪ್ರಿಂಟ್ ಮೀಡಿಯಾದವ್ರಿಗೆ, ಹಾಗೆಯೇ ಟಿವಿ ಮಾಧ್ಯಮದವ್ರಿಗೆ ಅನಂತ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ತುಂಬಾ ಸಿಕ್ತು. ನಮ್ಮ ಸಿನಿಮಾ ಇನ್ನೊಂದು ಲೆವೆಲ್ಗೆ ಎತ್ಕೊಳ್ಳೋದಕ್ಕೆ ನೀವೆಲ್ಲ ತುಂಬ ಶ್ರಮಿಸಿದ್ರ. ಸೊ ಎಲ್ರಿಗೂ ತುಂಬಾ ಇಲ್ಲಿಂದ ನಿಮ್ಮ ಪಾದಗಳಿಗೆ ಕ್ಷಣ ಹೇಳ್ತೀನಿ. ಸಾಗಿಲ್ಲ, ಯಾಕಂದ್ರೆ ನಮ್ಗೆ ವ್ಯಾಪಾರಕ್ಕೆ ಹೇಳಿದ್ದು 10 ಲಕ್ಷಕ್ಕೆ. 10 ಲಕ್ಷ ಕೊಟ್ಬಿಡಿ ಆ ಸಿನಿಮಾ ಪಾಪ ಅಲ್ಲೇ ದರ್ಶನ್ ಬರಲ್ಲ, ಅಲ್ಲೇನು ಇದಾಗಲ್ಲ. ಮಲ್ಟಿಪ್ಲೆಕ್ಸ್ ಇವತ್ತು 5 ದಿನ 46 ಲಕ್ಷ ರೂಪಾಯಿ ಮಲ್ಟಿಪ್ಲೆಕ್ಸ್ ಅಂತ ತೆಗೆದಿದ್ದೀವಿ. 4 days 55 lakhs. 10 ಲಕ್ಷ ಇಲ್ವಾ ಇದು? ಇದೇ ನಮ್ಮಲ್ಲಿ ಆ ಥರ ತಪ್ಪುಗಳು, ಇದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ. ಅದಕ್ಕೆ ನಾನು ಇವಾಗ ಹೇಳಿದ್ದೀನಿ ಅಂದ್ರೆ, ದಯಮಾಡಿ ಸಿನಿಮಾ ಮಾಡಕ್ ಬರ್ತಾ ಯಾರೇ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಷನ್ ಏನು ಅನ್ನೋದನ್ನ ಕಲ್ತ್ಕೊಂಡ್ಬರ್ಬೇಕು. ಥಿಯೇಟರ್ ಒಳ್ಳೆಯವ್ರೆ, ನಾನು ಹೇಳ್ತೀನಿ, ಥಿಯೇಟರ್ ಕೆಟ್ಟವರು ಅಂತ ಹೇಳ್ತಾರೆ. ಯಾಕಂದ್ರೆ ಥಿಯೇಟರ್ ಅವರು ನಿರ್ಮಾಪಕರು ಒಂಥರ ಗಂಡ ಹೆಂಡ್ತಿರಿದ್ದಂಗೆ, ನಾವೆಲ್ಲ ಮಧ್ಯದಲ್ಲಿ ಮಕ್ಕಳಿದ್ದಂಗೆ. ಯಾಕಂದ್ರೆ ಥಿಯೇಟರ್ ಸಿನಿಮಾ ಬೇಕು, ಥಿಯೇಟರ್ ಅವರೆಲ್ಲ ಆಕ್ಚುಲಿ ಇವತ್ತು ನಾವು ಕೂತ್ಕೊಂಡು ಥಿಯೇಟರ್ ಒಂದು ಮಾತಾಡೋದು ಸುಮಾರು ಕಡೆ. ಸೊ ಆದ್ರಿಂದ ದಯಮಾಡಿ ಎಲ್ಲರೂ ಸ್ವಲ್ಪ ಕಲ್ತ್ಕೊಳ್ಳಿ. ಯಾಕಂದ್ರೆ ಯಾವ ಸಿನಿಮಾನು ಲಾಸ್ ಆಗಲ್ಲ. ಕರೆಕ್ಟಾಗಿ ನಾವು ಕೂತ್ಕೊಂಡು ಮಾಡ್ತೀವಿ ಅಂತಂದ್ರೆ ಯಾವ ಸಿನಿಮಾನು ಲಾಸ್ ಆಗಲ್ಲ. ಸುಮ್ಮನೆ ಚಿತ್ರರಂಗನ ಬೈಯೋದು, ಈ ಸಿನಿಮಾ ಇದೆ ಅವ್ರನ್ನ ಇದ್ದಾಗಕ್ಕಿಲ್ಲ, ತಪ್ಪು. ಅವಾಗ ನಾವೆಲ್ಲ ತಪ್ಪು ಮಾಡಿದ್ವಿ ಅಂತ ಅಷ್ಟೇ ಅರ್ಥ. ಸೊ ಆದ್ರಿಂದ ಇವೆಲ್ಲ ಬಂದಿದ್ದೀರಾ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಸೊ ಇದೇ ಥರ ಪ್ರೀತಿ ಪ್ರೋತ್ಸಾಹ ಕೊಡೋಕ್ಕೆ ಹೇಳ್ತೀನಿ.
ಮೊದಲನೇ ಪ್ರೆಸ್ ಮೀಟ್ ಸಕ್ಸಸ್ ಮೀಟ್ನಲ್ಲೇ ಎಲ್ಲರೂ ನೀವು ಹೇಳ್ಬೇಕಮ್ಮ, ನೀವು ನೋಡ್ತಾ ಇದ್ರಲ್ಲ, ನಾವು ಇಷ್ಟು ದಿನ ಆ್ಯಕ್ಚುಲಿ ಸಿನಿಮಾಲಿ ಏನು ಮಾಡಿದ್ದೀವಿ ಅಂತ ಹೇಳ್ಕೊಂಬಂದು ಆ್ಯಕ್ಚುಲಿ ಒಂದು ಪಾಯಿಂಟ್ ಮಾತ್ರ ಬಿಟ್ಕೊಟ್ಟಿಲ್ಲ, ಅದನ್ನು ಈಗ ಹೇಳ್ಬಿಡ್ತೀವಿ. ಈಗೆಲ್ಲ ಓಪನ್ ಸರ್ ಓವರಾಲ್ ಇಷ್ಟೊತ್ತು ಮಾತಾಡಿದಾಗ ಒಂದು ಅನಿಸಿದ್ದು ದರ್ಶನ್ ಸರ್ ಒಂದು 53ನೇ ಸಿನಿಮಾಯಿಂದ ಒಂದು ಹೊಸ ಪಾಠ ಕಲ್ತಿದ್ದಾರೆ ಅಂತ. ಅವ್ರ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ನೀವು ಮಾತಾಡಿದ್ದು ತುಂಬ ಇಂಡೆಪ್ತ್ ಆಗಿದೆ, ನಿಮ್ಮ ತಲೆಗೆ ಹೋಗಿದೆ ಅಂತ ಅನ್ನಿಸ್ತು. ಇಂಡೆಪ್ತ್ ಅಂತಲ್ಲ, ಒಂದೇನಾಗುತ್ತೆ ಕಷ್ಟಪಟ್ಟು ಮಾಡ್ತಾರೆ, ಎಲ್ಲೋ AC ರೂಮಲ್ಲಿ ಕೂತಿರ್ತಾರೆ, ಎಲ್ಲ ಸಿನಿಮಾ ಮುಗಿದ ಮೇಲಿಂದ ಬರ್ತಾರೆ ಒಂದಷ್ಟು ಜನ, ಬಂದ್ಬಿಟ್ಟಿದ್ರೆ ಇನ್ನೊಬ್ರು ಹಿಂಗೆ ದಬಾಕ್ಬಿಟ್ಟು ಸುಮ್ಮನೆ ದುಡ್ಡು ಎತ್ಕೊಂಡು ಹೋಗ್ತಾರೆ. ಇದೇ ನಾವು ಆ್ಯಕ್ಚುಲಿ ಒಬ್ಬ ಫೈಟ್ರ್ ಬಿದ್ದ ಅವನು ಕೂಡ ಕಳ್ತೀವಿ, 3,500 ರೂಪಾಯಿ ಇಲ್ಲೆಲ್ಲ ಬಂದು ಮಿಕ್ಸ್ತಾ ಇರ್ತೀವಿ, 2 ಕೋಟಿ ಗಟ್ಟಲೆ ಹೊಡ್ತೀವಿ. ಸರ್ ಒಳ್ಳೆಯ ಸಿನಿಮಾದಿಂದ 4 ಕೋಟಿ ಇದಾಗಿದೆ, ಸಮಸ್ಯೆ ಆಗಿದೆ. ಸಮಸ್ಯೆ ಏನಾಗಿಲ್ಲ ಸರ್, ಕೊಡ್ಬೇಕಷ್ಟೇ. ಅಲ್ಲ, ದೊಡ್ಡ ಆಕ್ಟರ್ಗಳಿಗೆ ಇಂಥ ಸಮಸ್ಯೆ ಆಗ್ತಾರೆ, ಇನ್ನು ಸಣ್ಣ ಪುಟ್ಟ ನಮ್ದೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು. ಸಿನಿಮಾಗಳು ಅಂತ ಪಾಯಿಂಟ್ ಗೊತ್ತಾಗಿಲ್ಲಲ್ಲ, ಅದಕ್ಕೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ನಾನು ಹೇಳ್ತಾ ಇರೋದು ನನಗಲ್ಲ, ನಮ್ಮ ಪ್ರೊಡ್ಯೂಸರ್ ಇನ್ನೂ ಇವರಿಂದ ಡಿಸ್ಟ್ರಿಬ್ಯೂಟರಿಂದ ಇನ್ನೂ 4 ಕೋಟಿ ಬರಬೇಕು ಅಂತ ಹೇಳಿ. ಅದು ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಅಲ್ವಾ. ಈಗ ಆ್ಯಕ್ಚುಲಿ ದೊಡ್ಡದವ್ರು ಚಿಕ್ಕದು ಅಂತಲ್ಲ, ಸಿನಿಮಾ ಮಾಡೋಕೆ ಯಾರೇ ಪ್ರೊಡ್ಯೂಸರ್ ಬಂದರೂ ಕೂಡ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಸರ್ ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನ್ ಆದಮೇಲೆ ಬರೋದಕ್ಕೆ ತುಂಬ ಜನ ಹೆದರ್ಕೊತಾ ಇದ್ರು. ರಾಬರ್ಟ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ, ನೆಕ್ಸ್ಟ್ ಬರೋ ಸಿನಿಮಾಗಳಿಗೆ ಇಲ್ಲ ಸಿನಿಮಾ ರಿಲೀಸ್ ಮಾಡ್ಬೋದು, ಜನ ಬರ್ತಾರೆ ಅಂತ. ಅದು ನಿಮ್ಮ ಸಿನಿಮಾದಿಂದ ಆಗಿದೆ? ನಮ್ಮ ಸಿನಿಮಾ ಇಲ್ಲ, ಸಿನಿಮಾ ನಮ್ಮದು ಅವ್ರಿಗೂ ಯಾರು ಒಳ್ಳೆ ಸಿನಿಮಾ ಬಂದರೆ ಜನ ಆ್ಯಕ್ಚುಲಿ ಒಂದೇನಾಗುತ್ತೆ, ಒಂದು ವರ್ಷದಿಂದ ಒಳಗಡೆ ಕೂತು ಅವ್ರಿಗೂ ತಲೆ ಕೆಡ್ತಾರೆ. ಆ್ಯಕ್ಚುಲಿ ನಾವೇನು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ದೀವಿ, ನೀವು ನಾರ್ಮಲ್ ಸಿನಿಮಾನೇ ಮಾಡಿ. ಸರ್ ಈ ಸಿನಿಮಾ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಆಗಿದೆ, ನೀವೇ ಫಸ್ಟ್ ಪಾಸಿಟಿವ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಈ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಾಗುತ್ತೆ. ಕಾನ್ಫಿಡೆಂಟು ಇದೆಲ್ಲ ಆ್ಯಕ್ಚುಲಿ ಎಲ್ಲ ಸಿನಿಮಾಲಿ ಇದೇ ಕಾನ್ಫಿಡೆಂಟ್ ಇಟ್ಕೊಂಡೇ ಮಾಡ್ತೀವಿ. ಒಂದೇನಾಗುತ್ತೆ ಅದಕ್ಕೆ ಆ್ಯಕ್ಚುಲಿ ಹೊಸ ಪಾಠ ಕಲಿತಾ ಇದ್ದೀವಿ ನಾವು. ಏನಾಗ್ತಿತ್ತು ಇಷ್ಟು ದಿನ ಬರೀ ಡೈರೆಕ್ಟ್ ನೋಡಪ್ಪ ನಾನು ಸಿನಿಮಾ ಮುಗಿಸ್ಬಿಟ್ಟು ನೀನು ಆ್ಯಕ್ಚುಲಿ ಆಮೇಲೆ ಹೋಗ್ಬೇಕು ಅಂತ ಹೇಳ್ತೀನಿ. ಈಗ ಆ್ಯಕ್ಚುಲಿ ಸಿನಿಮಾ ಮುಗಿದ ಮೇಲೆ ಅದನ್ನು ಹೆಂಗೆ ಪಬ್ಲಿಸಿಟಿ ಮಾಡಬೇಕು ಇದನ್ನು ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ಈಗ ಇನ್ನೊಂದು ಹೇಳ್ತಾ ಇದ್ದೀನಿ, ಕ್ಯಾಮ್ರಾಮನ್ ನೀನು ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ದುಡ್ಡು ತೊಗೊಳ್ತೀಯ, 2 ಸಿನಿಮಾದ ಇಲ್ಲೇ ತೊಗೊಂಡ್ಬಿಡು. ಈಗ ನೀವು ಅನ್ಕೋಬೋದು ಆ್ಯಕ್ಚುಲಿ ರಾಬರ್ಟ್ ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಗ್ರೇ ಶೇಡಲ್ಲಿ ಇದ್ದೀವಿ, ಏನಕ್ಕೆ ಹೇಳಿದ್ರೆ ಕ್ಯಾಮ್ರಾಮನ್ ಕೂತು ನಾನು ಈ ಥರ ಲೈಟಿಂಗ್ ಮಾಡ್ತೀನಿ, ಇವರೆಲ್ಲ ಈ ಕಾಸ್ಟ್ಯೂಮ್ ಹಾಕೋದು ಚೆನ್ನಾಗಿರ್ತದೆ. ನಮಗೆ ಆ್ಯಕ್ಚುಲಿ ಹೆಸರು ಬೇಡ XYZ, ಈಗ ಹಿಂದಿನ ಸಿನಿಮಾದೇ ತೊಗೊಳ್ರಿ, ಇಲ್ಲಿ ಸಿನಿಮಾ ಮಾಡ್ತಾ ಇರ್ತಾರೆ ಕ್ಯಾಮ್ರಾಮನ್ನು, ಅಲ್ಲಿ ಯಾವುದೋ ಕ್ಲಾಶ್ ಅಂತ ತಲ್ಲೋಡೋಗಿರ್ತಾರೆ, ಪುನಃ ಇಲ್ಲಿ ಬಂದು ನಾಲ್ಕು ಆ್ಯಕ್ಚುಲಿ ಇಟ್ಕೊಂಡಿರೋ ಲೈಟಿಂಗ್ ಹಾಕ್ಬಿಟ್ಟು ರೆಡಿ ಅಂತ ಏನು ಕೊಡೋಕ್ಕಾಗ್ತದೆ ಸರ್? ಈಗ ಸಿನಿಮಾದ ಸ್ಫೂರ್ತಿ ಬಗ್ಗೆ ಹೇಳಿದ್ರಿ, ಕೆಲವೊಂದು ಸಿನಿಮಾ ನೋಡಿದಂಗೆ ಅನಿಸ್ತಿತ್ತು. ಅಲ್ಲ ಹೇಳ್ತಾರೆ, ಜನ ಹೇಳ್ತಾರೆ, ನಾನೇ ಹೇಳ್ತಾ ಇದ್ದೀನಲ್ಲ. ಎಸ್ ಸರ್, ಬಟ್ ಟ್ರೀಟ್ಮೆಂಟ್ ಮಾಡೋದು ಬೇರೆ ಇರುತ್ತೆ. ಈಗ ಇದೇ ಆ್ಯಕ್ಚುಲಿ ಮಿದ್ದೆ ತಾನೇ ಆ್ಯಕ್ಚುಲಿ ನಾವು ಮಗದಿರ ನೋಡಿದ್ದು. ಎಸ್ ಸರ್, ಎಕ್ಸ್ಟ್ರಾರ್ಡಿನರಿ ಏನಲ್ವಲ್ಲ, ಇದೇ ಮಿದ್ದೆ ನಾವು ಆ್ಯಕ್ಚುಲಿ ಮಗದಿರ ನೋಡೋದು. ಈ ಥರ ಎಷ್ಟು ಸಿನಿಮಾ ಬೇಕು ತಗೊಂಡು ಟ್ರೀಟ್ಮೆಂಟ್ ಮಾಡೋದಿದೆಯಲ್ಲ, ಅದು ಮುಖ್ಯ. ಅದನ್ನು ಒಪ್ಕೊಂಡು ಮತ್ತು ಅದನ್ನು ಹೇಳಿದ ರೀತಿ ಅಲ್ಲ, ಅದು ಭಾಳ ಅಂದರೆ ನಮ್ಮ ಸಿನಿಮಾ ಬೇರೆ, ನಮ್ಮ ಸಿನಿಮಾ ಸ್ವಾಮಿ ನಾವೇನು ಮುಚ್ಚುಮರೆ ಮಾಡ್ತಾ ಇದೀವ, ಇನ್ನೊಂದು ಮಾಡ್ತಾ ಇದೀವ, ಇರೋದು ಹೌದು ಒಪ್ಕೊಳ್ಳೋಣ. ಎಸ್ ಡಿಡ್ ಇಟ್. ಈಗ ಇದೇ ತೇರಿದು ಸ್ವಲ್ಪ ಇದೆ ನಮಗೆ, ಬಟ್ ಆದರೂ ಸಿನಿಮಾ ಹೊಡ್ತಿದ್ಯಾ, ಸೇರಿನೇ ಬೇರೆ ಇದೇ ಬೇರೆ ಆಗ್ತದೆ. ಸಿನಿಮಾ ಗ್ರಾಫ್ಟಿಗೆ ಏನು ಬೇಕು ಎಲ್ಲ ಇದೆ ಕಳಿಸಿ ಸರ್. ಚೆನ್ನಾಗಿದೆ, ಅಲ್ಲೂ ಇನ್ಫಾರ್ಮೇಶನ್ ಇದೆ. ಅಲ್ಲೂ ಈಗ ಒಂದು ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ನಮಗೆ. ಅಲ್ಲಿ ಅವರು ಆ್ಯಕ್ಚುಲಿ ಶ್ರೀನಿವಾಸರಾವ್ ಅಂತ ತೊಗೊಂಡಿರೋದು. ಇಸ್ ವೆರಿ ಮಚ್ ಹ್ಯಾಪಿ. ಅದೇ ಅಂದ್ರೆ ಬರ್ತಾ ಇಡೀ ಸಿನಿಮಾನೇ ಹತ್ರವಾಗಿದ್ದಕ್ಕೆ ಸಿನಿಮಾ ಈ ಕಾಂಬಿನೇಷನ್ ಈಗ ಸದ್ಯಕ್ಕಿಲ್ಲ. ಸರ್ ಈಗ ಅದೇ ರಾಬರ್ಟ್ 2 ಅನ್ನೋ ಮಾತು ಬರ್ತಾ ಇದೆ.